ಗುಡ್ ಈವ್ನಿಂಗ್ ಡಿಯರ್ ಆಲ್ ಆರ್ಕಿಲಿಜೆನ್ಸ್. ನಿನ್ನೆ ಅಷ್ಟೇ ನಾವು ಒನ್ ಡೇ ಟ್ರೈನಿಂಗ್ ಹೋಗಿದ್ವಿ ಶಿವಮೊಗ್ಗ. ಸೊ ಶಿವಮೊಗ್ಗದಲ್ಲಿ ಸೂಪರ್ ಡೂಪರ್ ಆದಂತ ಒಂದು ಟ್ರೈನಿಂಗ್ ಸೆಷನ್ ಮುಗಿಸ್ಕೊಂಡ್ ಬಂದ್ವಿ. ಸೊ ಅಲ್ಲಿಗೆ ಒಬ್ರು ಟ್ರೈನರ್ ಕೂಡ ಬಂದಿದ್ರು. ಅಂದ್ರೆ ನೋಡಿ, ನಮ್ಮ ಎಂ ಡಿ ಸರ್ ಯಾವ ಟ್ರೈನಿಂಗ್ ಕೊಡೋದ್ರಲ್ಲೇನು ಕಡಿಮೆ ಇಲ್ಲ. ಎಂ ಡಿ ಸರ್ ಯಾವ ಟ್ರೈನಿಂಗ್ ಕೊಡೋದ್ರಲ್ಲೇನು ಕಡಿಮೆ ಇಲ್ಲ. ಸಾಕಷ್ಟು ಮೋಟಿವೇಟ್ ಅಂತಲ್ಲ, ರಿಯಾಲಿಟಿನ ಮಾತಾಡ್ತಾರೆ. ಸೊ ಅಷ್ಟು ವಂಡರ್ಫುಲ್ ಟ್ರೈನರ್. ಆದ್ರೂ ಕೂಡ ಅಷ್ಟು ಚೆನ್ನಾಗಿ ಟ್ರೈನರ್ಸ್ ಗಳಿದ್ದಾರೆ. ಅದ್ರ ಜೊತೆಗೆ ಮೇನ್ ಫೌಂಡರ್ಸ್ ಗಳಿದ್ದಾರೆ. ನಮ್ಮ ಕಂಪನಿಯ ಮೇನ್ ಫೌಂಡರ್ಸ್ ಗಳು, ಮೇನ್ ಪಿಲ್ಲರ್ಸ್ ಗಳಿದ್ದಾರೆ. ಆದ್ರೂ ಕೂಡ ನಮ್ಮ ಎಂ ಡಿ ಸರ್ ಟ್ರೈನರ್ ನ ಕರ್ಸಿ ಲಕ್ಷಾಂತರ ರೂಪಾಯಿ ಪೇ ಮಾಡ್ತಾರೆ. ಸುಮ್ನೆ ಏನ್ ಕರ್ಸಲ್ಲ. ಯಾರು ಟ್ರೈನರ್ಸ್ ಅಷ್ಟು ದೂರದಿಂದ ಫ್ರೀ ಆಗಿ ಬರೋದಿಲ್ಲ. ಅವರು ಬರುವಾಗ ಅವರ ಫ್ಲೈಟ್ ಟಿಕೆಟ್ ಇಂದ ಹಿಡಿದು ರೂಮ್ ಇಂದ ಹಿಡಿದು ಪ್ರತಿಯೊಂದನ್ನು ಕೂಡ ನಾವು ಕೊಡ್ಬೇಕಾಗತ್ತೆ. ಸೊ ಈ ತರ ಇದ್ದಾಗ ಎಂ ಡಿ ಸರ್ ನಮ್ಗೆ ಅಷ್ಟೆಲ್ಲಾ ಕರ್ದು ಟ್ರೈನಿಂಗ್ ನ ಕೊಟ್ಟು ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ, ನಮ್ಮನ್ನ ಏನಾದ್ರೂ ಒಂದು ಗೆಲ್ಲಿಸ್ಬೇಕು, ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು, ಏನಾದ್ರೂ ಒಂದು ಸಕ್ಸಸ್ ಕೊಡ್ಬೇಕು ಅನ್ನೋದಕ್ಕೋಸ್ಕರ ನಮಗೆ ಆ ಟ್ರೈನಿಂಗ್ ನ ಕೊಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಇಟ್ಟಿದ್ ಯಾವ ರ್ಯಾಂಕಿಗೆ ಗೊತ್ತಾ? 6th ರ್ಯಾಂಕ್ ಅಂಡ್ ಎಬೋ ರ್ಯಾಂಕ್. ಅಂದ್ರೆ 6th ರ್ಯಾಂಕ್ ಅಂಡ್ ಎಬೋ ರ್ಯಾಂಕ್ ಅಂದ್ರೆ ಕೋರ್ ಲೀಡರ್ ಅಂಡ್ ಎಬೋ ರ್ಯಾಂಕ್. ಅದ್ರಲ್ಲೂ ಆಕ್ಟಿವ್ 5th ರ್ಯಾಂಕ್ ಹೇಳಿದ್ರು. ನಮ್ ಟೀಮ್ ಇಂದಾನು ಕೆಲವೊಬ್ರನ್ನ ಕರ್ಕೊಂಡು ಹೋಗ್ಬೇಕಿತ್ತು. ಬಟ್ ಅವರು ಬಿಸಿ ಶೆಡ್ಯೂಲ್, ಬೇರೆ ಟ್ರಿಪ್ಸ್ ಹೋಗಿ ಬಂದಿದ್ದ ಲೇಟ್ ಕಾರಣ ನಾವು ಕರ್ಕೊಂಡು ಹೋಗಕ್ ಆಗಿರ್ಲಿಲ್ಲ. ಬಟ್ ಸಕ್ಕದಾಗಿತ್ತು ಟ್ರೈನಿಂಗ್ ಮಾತ್ರ. ಅವ್ರ ಎಷ್ಟೋ ಹೊಸ ವಿಚಾರಗಳನ್ನ ತಿಳ್ಕೊಂಡ್ವಿ. ಅಂದ್ರೆ ನಾರ್ಮಲ್ ಆಗಿ ಏನೇನು ಟ್ರೈನರ್ ಕೊಡ್ತಾರೆ ಅದನ್ನ ಕೊಟ್ರು. ಒಂದು ರಿಯಾಲಿಟಿ ಬಗ್ಗೆ ಮಾತಾಡಿರ್ಬೋದು. ಎಲ್ಲಾ ಟ್ರೈನರ್ಸ್ ಗಳು ಒಂದು ಮೋಟಿವೇಶನ್ ಮಾಡೇ ಮಾಡ್ತಾರೆ. ಬಟ್ ಅವರಲ್ಲಿ ನಮ್ಗೆ ಇಷ್ಟ ಆಗಿದ್ದು ಒಂದು ಕೂರುವಂತ ಒಂದು ಸ್ಟೈಲ್ ಇಂದಾನು ಕೂಡ ನಮ್ಗೆ ತಿಳಿಸ್ಕೊಟ್ರು. ಒಂದು ಟ್ರೈನಿಂಗ್ ಬಂದಾಗ ಯಾವ ತರ ಓಪನ್ ಮೈಂಡ್ ಸೆಟ್ ಇರ್ಬೇಕು, ಕೂರುವಂತ ಸ್ಟೈಲ್. ಕೆಲವ್ರು ಏನ್ ಗೊತ್ತಾ, ಟ್ರೈನಿಂಗ್ ಅಲ್ಲಿ ಬಂದಾಗ ಹಿಂಗೆ ಕೂತಿರ್ತಾರ, ಇಲ್ಲ ಹಿಂಗ್ ಬಕ್ಕೊಂಡ್ ಕೂತಿರ್ತಾರ, ಹಿಂಗ್ ಕೂತಿರ್ತೀವಿ, ಹೆಂಗೋ ಕೂತಿರ್ತೀವಿ ಅಲ್ವಾ. ಕಾಮನ್ ಆಗಿ ಎಲ್ರು ಕೂತ್ಕೊಳ್ತೀವಿ. ಸೊ ಎಲ್ರು ಒಂದೇ ತರ ಏನ್ ಟ್ರೈನಿಂಗ್ ಮುಗಿಯೋಷ್ಟ್ರಲ್ಲಿ ಹೆಂಗ್ ಒಂದೇ ತರ ಕೂರಲ್ಲ, ಹಿಂಗೂ ಕೂತಿರ್ತೀವಿ. ಸೊ ಆ ತರ ಕೂರ್ಬಾರ್ದು. ಸ್ಟ್ರೈಟ್ ಆಗಿ ಒಂದ್ ಮೀಟಿಂಗ್ ಹೋಗ್ತಾ ಇದೀವಿ ಅಂದ್ರೆ ಸ್ಟ್ರೈಟ್ ಆಗಿ ನಿಂತ್ಕೊಂಡು ಕೂತ್ಕೊಂಡು ಕೇಳ್ಬೇಕು. ಅಂದ್ರೆ ಫ್ರೀ ಟೈಮ್ ಇದ್ದಾಗ ಫ್ರೀಗ್ ಬಿಡ್ತಾರೆ, ಕಾಫಿಗ್ ಬಿಡ್ತಾರೆ, ಊಟಕ್ ಬಿಡ್ತಾರೆ, ಲಂಚ್ಗ್ ಬಿಡ್ತಾರೆ ಅಲ್ವಾ. ಸೊ ಫ್ರೀ ಟೈಮ್ ಒಂದು 10 minutes ಹೊರಗಡೆ ಹೋಗ್ ಬನ್ನಿ ಅಂತಾನು ಬಿಡ್ತಾರೆ. ಆದ್ರೆ ಟ್ರೈನಿಂಗ್ ಕೇಳ್ಬೇಕಾದ್ರೆ ಫುಲ್ ಅಲರ್ಟ್ ಆಗಿರಿ, ನೀಟಾಗಿ ಸ್ಟ್ರೈಟ್ ಆಗಿ ಕೂತ್ಕೊಂಡು ಏನ್ ಹೇಳ್ತಾರೋ ಅದನ್ನ ಕೇಳಿಸ್ಕೊಳ್ಳಿ ಅಂತ ಕೂರುವಂತ ಸ್ಟೈಲು ಕೂಡ ಹೇಳ್ಕೊಡ್ತಿರೋ. ಮತ್ತೆ ಕೈ ಕಟ್ಕೊಂಡ್ ಕೇಳಿಸ್ಕೊಂಡ್ ನಿಂತ್ಕೊಳ್ತೀರಾ, ಕೈ ಕಟ್ಕೊಂಡ್ ಕೇಳಿಸ್ಕೊಳ್ಬಾರ್ದು. ಫ್ರೀಯಾಗಿ ಕೈ ಓಪನ್ ಅಪ್ ಫ್ರೀಯಾಗಿ ಕೂತ್ಕೊಳ್ಳಿ, ಆತರ ಕೇಳಿ. ಈ ತರ ಒಂದೊಂದು ಬೇಸಿಕ್ ನಾಲೆಜ್ ಗಳನ್ನು ಕೊಡ್ತಾ ಇದ್ರು. ಅಂದ್ರೆ ಒಂದು ಟ್ರೈನಿಂಗ್ ನಾವು ಹೋಗಿ ಫಸ್ಟ್ ನಾವು ಟ್ರೈನಿಂಗ್ ಕೇಳ್ಬೇಕು ಅಂದ್ರೆ ಫಸ್ಟ್ ಏನ್ ನಾವ್ ಮಾಡ್ತೀವಿ, ಹೋಗ್ಬಿಟ್ಟು ಫಸ್ಟ್ ನಮ್ಮ ಮಚ್ಚೆಯನ್ನ ನಾವು ಸೀಟಲ್ಲಿ ಕೂತ್ಕೊಳ್ತೀವಿ ಅಲ್ವಾ ಫಸ್ಟ್. ಸೊ ಆ ಕೂರೋದ್ರಿಂದ ಹಿಡಿದು ಬೇಸಿಕ್ ಯಾವ ತರ ನಾವು ಕೂರ್ಬೇಕು ಅನ್ನೋದು ಕೂಡ ಒಂದು ಟ್ರೈನಿಂಗ್ ನಮಗೆ ನೆನ್ನೆ ಕೊಟ್ಟಿದ್ರು. ರಿಯಲಿ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಟ್ರೈನರ್ಸ್ ಗಳು ಯಾವ ತರ ಬರ್ತಾ ಇದಾರೆ ಅಂದ್ರೆ, ಒಂದೊಂದು ಎಲ್ಲೆಲ್ಲಿ ತಪ್ಪುಗಳನ್ನ ಮಾಡ್ತಾ ಇದೀವಿ, ಎಲ್ಲೆಲ್ಲಿ ಕರೆಕ್ಷನ್ಸ್ ನ ಮಾಡ್ಬೇಕು, ನಾವ್ ಏನ್ ತಪ್ಪು ಮಾಡ್ತಾ ಇದೀವಿ, ಏನ್ ನಾವು ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಮ್ಗೆ ತಿಳಿಸ್ಕೊಡ್ತಾ ಇದ್ರೆ. ಅದು ಈ ಕಂಪನಿ 8ನೇ ವರ್ಷ ರನ್ನಿಂಗ್, ಇಷ್ಟು ದೊಡ್ಡ ಮಟ್ಟಕ್ಕೆ ಕಂಪನಿ ಬೆಳೆದ್ಮೇಲೂ ಕೂಡ 6th ರ್ಯಾಂಕ್ ಅಂಡ್ ಎಬೋ ರ್ಯಾಂಕ್ ಕರೆದು ಬಿಟ್ಟು ನೀವ್ ಈಗಿರ್ಬೇಕು, ಇಲ್ಲಿ ತಪ್ಪು ಮಾಡ್ತಿದ್ದೀರಾ, ಈ ತರ ತಿದ್ಕೊಳ್ಳಿ ಅಂತೇಳಿ ಪ್ರತಿಯೊಂದನ್ನು ತಿದ್ದಿ ಹೇಳ್ಕೊಡ್ತಾರಲ್ವಾ. ರಿಯಲಿ ಅದಕ್ಕೆ ಗುರು ಅಂತ ಹೇಳೋದು. ಇಂಥ ಗುರುಗಳಿದ್ರೆ ಪ್ರತಿಯೊಂದನ್ನು ಕಲ್ತ್ಕೊಂಡು ಹೋಗ್ಬಿಡ್ತೀವಿ. ರಿಯಲಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇಂಥ ವಂಡರ್ಫುಲ್ ಪ್ಲಾಟ್ಫಾರ್ಮ್ ನ ಕೊಟ್ಟಂತ ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ಜಿಗೆ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಯಾಕೆಂದ್ರೆ ನಮ್ಮೆಲ್ಲರೂ ಒಟ್ಟು ಮಾಡಿದಾರಲ್ವಾ. ನಾವೆಲ್ಲರೂ ಎಲ್ಲೆಲ್ಲೋ ಇದ್ವಿ, ನಮ್ದೇ ಫ್ಯಾಮಿಲಿ ಇತ್ತು ಅಷ್ಟೇ, ಅದೊಂದೇ ಫ್ಯಾಮಿಲಿಗೆ ಸೀಮಿತ. ಒಂದು ಅತ್ತೆ ಮಾವ, ನಾವು ಸಪರೇಟ್ ಆಗಿದ್ರೆ ರಜೆಗಳಲ್ಲಿ ಅತ್ತೆ ಮಾವನ್ ಮನೆಗೆ ಹೋಗ್ತೀವಿ, ಇಲ್ಲ ಅಪ್ಪ ಅಮ್ಮನ ಮನೆಗೆ ಹೋಗ್ತೀವಿ, ಇಲ್ಲ ಅತ್ತೆ ಮಾವನ್ ಮನೇಲಿ ಇದ್ರೆ ಅಪ್ಪ ಅಮ್ಮನ ಮನೆಗೆ ಹೋಗ್ತೀವಿ, ಅಷ್ಟೇ ಬಿಟ್ರೆ ಇನ್ನೆಲ್ಲೂ ಹೋಗಲ್ಲ. ಆದ್ರೆ ನಾವು ವಿ ಸ್ಟಾರ್ ಫ್ಯಾಮಿಲಿ, ಹೊಸ ಫ್ಯಾಮಿಲಿನ ಕಂಡ್ಕೊಂಡಿದೀವಿ. ಆ ವಿ ಸ್ಟಾರ್ ಫ್ಯಾಮಿಲಿ ಜೊತೆಗೆ ಎಲ್ಲಾ ಊರ್ನು ಸುತ್ತಾಕೊಂಡ್ ಬರ್ತಾ ಇದೀವಿ, ಎಲ್ಲಾ ಕಡೆನೂ ಸುತ್ಕೊಂಡ್ ಬರ್ತಾ ಇದೀವಿ. ಅಂತ ವಂಡರ್ಫುಲ್ ಪ್ಲಾಟ್ಫಾರ್ಮ್ ಕೊಟ್ಟಿದಾರಲ್ವಾ ನಮ್ಮ ಎಂ ಡಿ ಸರ್. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ, ಹಾಗೆ ನೆಕ್ಸ್ಟ್ ನಮ್ಮ ಕಂಪನಿಯ ಫೌಂಡರ್, ಆರ್ಕೆ ಟೀಮಿನ ಫೌಂಡರ್ ನಮ್ಗೆಲ್ಲ ಒಂದು ದೊಡ್ಡ ತಂಡನ ಕಟ್ಟಿ ಅಲ್ಲಿರುವಂತವ್ರಿಗೆ ಪ್ರತಿಯೊಬ್ಬರಿಗೂ ಬೆಳೆಸ್ತಾ ಇದ್ದಾರೆ. ಪ್ರತಿಯೊಬ್ಬರ ಕನ್ಸಿರುತ್ತೆ, ಎಸ್ ನಾನು ಅಚೀವ್ಮೆಂಟ್ ಮಾಡ್ಬೇಕು, ನಾನ್ ಸಕ್ಸಸ್ ಆಗ್ಬೇಕು, ನಾನ್ ರೂಬಿ ಡೈಮಂಡ್ ಆಗ್ಬೇಕು, ನಾನ್ 18th ರ್ಯಾಂಕ್ ಕಿಂಗ್ ರ್ಯಾಂಕ್ ಕಂಪ್ಲೀಟ್ ಮಾಡ್ಬೇಕು, ದುಡ್ಡು ಮಾಡ್ಬೇಕು, ಮನೆ ಮಾಡ್ಬೇಕು ಅಂತೆಲ್ಲ ಕನ್ಸಿರುತ್ತೆ. ಬಟ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮಗೆ ಏನ್ ನಮ್ಮ ಸೀನಿಯರ್ ಸಿಕ್ಕಿದ್ದಾರೆ, ನಮ್ ಗುರುಜಿ ಸಿಕ್ಕಿದ್ದಾರೆ, ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ ನಿಮ್ಮ ಅಚೀವ್ಮೆಂಟ್, ನಿಮ್ಮ ಸಕ್ಸಸ್ ನನ್ನ ಡ್ರೀಮ್ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ನಾವು ಇವಾಗ ನಾನ್ ಡೈಮಂಡ್ ಆಗ್ಬೇಕು, ನನ್ನ ನೆಕ್ಸ್ಟ್ ಯಾರಿದ್ದಾರೆ ಅವ್ರು ಡೈಮಂಡ್ ಮಾಡ್ಬೇಕು, ಆದ್ರೆ ನೆಕ್ಸ್ಟ್ ಯಾರಿದ್ದಾರೆ. ಸೊ ಅಂದ್ರೆ ಒಂದೊಂದು ರ್ಯಾಂಕ್ ವೈಸ್ ಅವ್ರನ್ನ ಪ್ರತಿಯೊಬ್ಬರಿಗೂ ಡೈಮಂಡ್ ಮಾಡ್ಬೇಕು. ಸೊ ಈ ತರ ಅಂದ್ರೆ ಪ್ರತಿಯೊಂದು ಕನಸನ್ನ ಇಟ್ಕೊಂಡಿದ್ದಾರೆ, ಪ್ರತಿಯೊಬ್ಬರಿಗೂ ಸಕ್ಸಸ್ ಮಾಡ್ಬೇಕು. ವಿ ಸ್ಟಾರ್ ಬಂದ್ಬಿಟ್ಟಿದ್ದಾರೆ. ಬಂದ್ಮೇಲೆ ಅವ್ರು ಏನ್ ಅಚೀವ್ ಮಾಡಿದ್ದಾರೆ, ನಾನೇನ್ ಸಾಧನೆ ಮಾಡಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನನ್ನನ್ನ ನಂಬಿ ಬಂದವ್ರನ್ನ ನಾನು ಎಷ್ಟು ಅಚೀವ್ ಮಾಡ್ಸಿದೀನಿ ಅನ್ನೋದು ಇಂಪಾರ್ಟೆಂಟ್. ಸೊ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಇರೋದು ಅವರು. ಸೊ ನಮ್ಮೆಲ್ಲರೂ ಒಂದು ಸಕ್ಸಸ್, ನಮ್ಮೆಲ್ಲರೂ ಒಂದು
ಅಚೀವ್ಮೆಂಟ್ ಅವರ ಡ್ರೀಮ್ ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂ ಕೂಡ. ನಾವಿಷ್ಟು ಸಕ್ಸಸ್ ಮಾಡಿದೀವಿ ಅಂದ್ರೆ ಅದಕ್ಕೆ ಕಾರಣನೇ ನಮ್ಮ RK ನ ಲೆಜೆಂಡ್ ಮಿಸ್ಟರ್ ಸಂತೋಷ್ ಸರ್ಜಿ. ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ಇಲ್ಲಿರುವಂತ ಪ್ರತಿಯೊಬ್ಬ RK ಲೆಜೆಂಡ್ಸ್ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಏನೇ ಒಂದು ಅಚೀವ್ ಮಾಡಿರ್ಬೋದು, ನಮ್ಮ RK ಅಲ್ಲಿ ಇರುವಂತ ಪ್ರತಿಯೊಬ್ರು ಕೊಟ್ಟಿರುವಂತ ಒಂದೊಂದು SP ಒಂದೊಂದು ಪಾಯಿಂಟ್ಸ್ ಕೂಡ ಇವತ್ತು ಮ್ಯಾಚ್ ಆಗಿ ನನ್ನ ಒಂದು ಸಕ್ಸಸ್ಗೆ ಕಾರಣ ಆಗಿದೆ. ಅವ್ರು 26 SP ಬೈ ಮಾಡ್ಲಿ, ಬೇಡ ಒಂದು ಪೇಸ್ಟ್ ಅವ್ರು ಯೂಸ್ ಮಾಡಿದಾರು ಕೂಡ ನನಗ ಪಾಯಿಂಟ್ಸ್ ಬಂದಿದೆ. ಸೊ ಹಾಗಾಗಿ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ಜೂಮ್ ಸೆಷನ್ ನ ಶುರು ಮಾಡೋಣ. ಅದೆಷ್ಟು ಜನ ಕಾಲ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ, ಯಾಕಂದ್ರೆ 60+ ಇತ್ತಿದ್ದು 70+ ಆಗಿದೆ. ಇಲ್ಲ ಕಾಲ್ ಮಾಡ್ದೇನೆ ಅವರೇ ಜೂಮ್ ಇದೆ ಅಂತ ಅಟೆಂಡ್ ಮಾಡ್ಕೊಂಡಿದಾರೋ ಗೊತ್ತಿಲ್ಲ. ಸೊ ಯಾರ್ಯಾರು ಇರ್ತೀರಾ ಅವ್ರಿಗೆ ಮಾತ್ರ ಲಾಸ್ಟ್ ಅಲ್ಲಿ ಒಂದು ಗುಡ್ ನ್ಯೂಸ್. ಏನಿದೆ ಗುಡ್ ನ್ಯೂಸ್ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ ಏನೇನ್ ಹೇಳ್ತಾರೆ ಅಂತ ಹೇಳಿ. ಸೊ ಇವತ್ತು ನನಗೆ ಬಂದಂತ ಟಾಪಿಕ್ ಲೀಸ್ಟ್ ಮೇಕಿಂಗ್. ಮೇನ್ ಇವತ್ತು ನಾನು PPT ನ ಶೇರ್ ಮಾಡಲ್ಲ, ಹಾಗೆ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ 2 PPT ಇತ್ತು, ಬಟ್ ಎರಡರಲ್ಲೂ ಕೂಡ ನನಗೆ ಅದ್ರಲ್ಲಿ ಕೆಲವೊಂದು ಪಾಯಿಂಟ್ಸ್ ಇಷ್ಟ ಆಯ್ತು, ಇನ್ನೊಂದು PPT ಕೆಲವೊಂದು ಪಾಯಿಂಟ್ಸ್ ಇಷ್ಟ ಆಯ್ತು. ಆದ್ರೆ ಎರಡು PPT ನ ಜಾಯಿಂಟ್ ಮಾಡಿ ಒಂದೇ PPT ಮಾಡುವಷ್ಟು ಟೈಮ್ ಇರ್ಲಿಲ್ಲ. ಸೊ ಹಾಗಾಗಿ ಅದ್ರಲ್ಲಿ ಇರುವಂತ ಮೇನ್ ಪಾಯಿಂಟ್ಸ್ ಗಳ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡೋಣ ಅಂತ ಹೇಳಿ ನಾನು ಇಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ, ಬರ್ಕೊಂಡಿದ್ದೀನಿ. ಸೊ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಮೇನ್ ಲೀಸ್ಟ್ ಮೇಕಿಂಗ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಲೀಸ್ಟ್ ಮೇಕಿಂಗ್ ಟಿಪ್ಸ್ಗಳು. ಯುವರ್ ಲೀಸ್ಟ್ ಈಸ್ ಯುವರ್ ಬಿಗ್ಗೆಸ್ಟ್ ರಿಸೋರ್ಸ್ ಇನ್ ದಿಸ್ ಬಿಸ್ನೆಸ್. ಈ ಬಿಸ್ನೆಸ್ ಅಲ್ಲಿ ನಾವು ಒಂದು ಅಚೀವ್ಮೆಂಟ್ ಮಾಡ್ಬೇಕು, ನಮ್ಮ ಸಕ್ಸಸ್, ನಾವು ಏನಾದ್ರೂ ಸಕ್ಸಸ್ ಮಾಡ್ಬೇಕು ಅಂದ್ರೆ ನಮಗ್ ಮೇನ್ ಬೇಕಾಗಿರೋದು ಲೀಸ್ಟ್. ಈ ಒಂದು ಬಿಸ್ನೆಸ್ ಅಲ್ಲಿ ಬಿಗ್ಗೆಸ್ಟ್ ರಿಸೋರ್ಸ್ ಅದು ಲೀಸ್ಟ್ ಅನ್ನೋದು. ನಮ್ಮ ಹತ್ರ ಲೀಸ್ಟೇ ಇಲ್ಲ, ನಮ್ ಅಚೀವ್ಮೆಂಟೇ ಇಲ್ಲ, ನಮ್ ಸಕ್ಸಸ್ಸೇ ಇಲ್ಲ ಅಲ್ವಾ. ನಮ್ದೇ ಆದಂತ ಒಂದು ಟೀಮ್ ಅನ್ನ ಬಿಲ್ಡ್ ಮಾಡ್ಬೇಕು. ಇಲ್ಲಿ ನಾವು ಸಕ್ಸಸ್ ಆಗ್ಬೇಕು, ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅಂದ್ರೆ ನಮ್ದೇ ಆದಂತ ಒಂದು ಟೀಮ್ ಅನ್ನ ಬಿಲ್ಡ್ ಮಾಡ್ಬೇಕು. ಆ ಟೀಮೇ ರೆಡಿ ಇಲ್ಲ ನಮ್ಮ ಹತ್ರ ಅಂತ ಅಂದ್ರೆ ನಾವಿಲ್ಲಿ ಇದ್ದು ಪ್ರಯೋಜನನೇ ಇಲ್ಲ. ನಾನೊಬ್ಳೆ ಸಿಂಗಲ್ ಅಂದ್ರೆ ನಾನು ಏನ್ ಅಚೀವ್ಮೆಂಟ್ ಮಾಡ್ಬೋದು? ಪೀಪಲ್ ಟು ಪೀಪಲ್ ಬಿಸ್ನೆಸ್, ಮ್ಯಾನ್ ಪವರ್ ಇರ್ಬೇಕು ಅಲ್ವಾ ಇಲ್ಲಿ. ಸೊ ಇಲ್ಲ, ನಾನು ಒಬ್ಳೆ ಬಂದಿದ್ದೀನಿ, ನಾನು ಒಬ್ಳೆ ಬಿಸ್ನೆಸ್ ಮಾಡ್ತೀನಿ, ನಾನು ಒಬ್ಳೆ ಅಚೀವ್ಮೆಂಟ್ ಮಾಡ್ತೀನಿ, ನಾನು ಒಬ್ಳೆ ಡೈಮಂಡ್ ಆಗ್ತೀನಿ ಅಂದ್ರೆ ಆಗುವಂತ ಕೆಲ್ಸಾನ ಅಲ್ಲ. ಯಾಕಂದ್ರೆ ಇದು ಪೀಪಲ್ ಟು ಪೀಪಲ್ ಬಿಸ್ನೆಸ್ ಆಗಿರೋದ್ರಿಂದ ನಾನ್ ನಮ್ದೇ ಆದಂತ ಒಂದು ಟೀಮ್ ಅನ್ನ ರೆಡಿ ಮಾಡ್ಕೊಳ್ಬೇಕು. ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಲೀಸ್ಟ್ ಬೇಕು. ನಾವು ಎಕ್ಸಾಂಪಲ್ ನಾಳೆ ಎಲ್ಲೋ ಹೋಗ್ಬೇಕು, ಯಾರಿಗೋ ನಾವು ಪ್ಲಾನ್ ಹೇಳ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಆದ್ರೆ ಯಾರಿಗೋ ಹೇಳ್ಬೇಕು ಅನ್ನೋದಕ್ಕಿಂತ ಯಾರಿಗ್ ಹೇಳ್ಬೇಕು ಅನ್ನೋದು ಇಂಪಾರ್ಟೆಂಟ್. ಆ ಲೀಸ್ಟ್ ನಮ್ಮ ಹತ್ರ ಇರ್ಬೇಕು ಅಲ್ವಾ. ಯಾರಿಗೋ ಹೇಳ್ಬೇಕು ಅನ್ನೋದ್ಕಿಂತ ಯಾರಿಗ್ ಹೇಳ್ಬೇಕು ಅನ್ನೋದು ನಮಗ್ ಗೊತ್ತಿರ್ಬೇಕು. ನಾಳೆ ಆಯ್ತು, ನಾಳೆ ಯಾರಿಗೋ ಹೇಳೋಣ ಅನ್ಕೊಳ್ತೀವಿ, ನಾಳೆ ಎದ್ದೇಳ್ತೀವಿ, ಮನೆ ಕೆಲಸ ಮುಗಿಸ್ತೀವಿ, ಹೋಗೋಣ. ಎಲ್ಲಿಗೆ ಹೋಗೋಣ? ಯಾರಿಗೋ ಹೇಳ್ಬೇಕು ಒಂದ್ ಪಾರ್ಟ್, ಓಕೆ. ರೆಡಿ ಆಗಿ ಹೊರಗಡೆ ಹೋಗ್ಬೇಕು ಅಂದಾಗ ಎಲ್ಲಿಗೆ ಹೋಗೋಣ ಅನ್ನೋದು ಬೇಕಲ್ವಾ. ಅದೇ ಲೀಸ್ಟ್ ಇದ್ರೆ ಯಾರಿಗ್ ಹೇಳ್ಬೇಕು, ಅವ್ರನ್ನ ಎಲ್ಲಿ ಮೀಟ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತಿರುತ್ತೆ. ಅದು ಮೇನ್ ಇಂಪಾರ್ಟೆಂಟ್ ಅಲ್ವಾ. ಸೊ ಇವಾಗ ನಮ್ ಲೀಸ್ಟ್ ಇದ್ರೆ ಒನ್ ಬೈ ಒನ್ ನಾವು ಒಬ್ಬೊಬ್ಬರಿಗೆ ಕಾಂಟ್ಯಾಕ್ಟ್ ನ ಮಾಡ್ಬೋದು. ಸೊ ನಾಳೆ ಒಂದ್ 4 ಜನ ಮೀಟ್ ಮಾಡೋಣ, ನಾಡಿದ್ದು ಒಂದ್ 4 ಜನನ ಮೀಟ್ ಮಾಡೋಣ, ಅದೇ ನಾಡಿದ್ದು ಇನ್ನೊಂದ್ 4 ಜನ ಮೀಟ್ ಮಾಡೋಣ. ಆದ್ರೆ ಅದು ಲೀಸ್ಟ್ ಇರುತ್ತೆ. ಇವತ್ ಸಿಕ್ಕಿಲ್ವಾ, ಬೇಡ, ನೆಕ್ಸ್ಟ್ ಲೀಸ್ಟ್ ನ ಮೀಟ್ ಮಾಡೋಣ. ಯಾರು ಸಿಗ್ಲಿಲ್ಲ ನೆಕ್ಸ್ಟ್ ಡೇ ಅವ್ರನ್ನ ಮೀಟ್ ಮಾಡೋಣ. ಸೊ ಈ ತರ ಒಂದು ಪ್ಲಾನ್ ಅನ್ನ ನಾವು ರೆಡಿ ಮಾಡ್ಕೊಳ್ಬಹುದು. ನಮ್ಮ ಹತ್ರ ಲೀಸ್ಟೇ ರೆಡಿ ಇಲ್ಲ ಅಂತ ಹೇಳಿದ್ರೆ ಯಾರನ್ನ ಮೀಟ್ ಮಾಡಕ್ ಹೋಗೋಣ? ಸುಮ್ನೆ ಹೋಗ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ಬಂದವ್ರಿಗೆಲ್ಲ ನಮ್ ಪ್ಲಾನ್ ಹೇಳಕ್ ಆಗತ್ತಾ? ಅದಕ್ಕೆ ಆದಂತ ಒಂದು ಟೈಮ್ ಅಲ್ವಾ, ಅದಕ್ಕೆ ಆದಂತ ಒಂದು ಪ್ರಾಪರ್ ಟೈಮ್ ಬೇಕು, ಪ್ರಾಪರ್ ಪ್ಲೇಸ್ ಬೇಕು, ಜೊತೆಗೆ ನಮಗ್ ಪರಿಚಯ ಇರೋರು ಬೇಕು. ಆದ್ರಿಂದ ನಮಗೆ ಮೇನ್ ಇಂಪಾರ್ಟೆಂಟ್ ನಾವು ಲೀಸ್ಟ್ ನ ಮಾಡ್ಕೊಳ್ಬೇಕು. ಇದ್ರಲ್ಲಿ ಲೀಸ್ಟ್ ಇದ್ರೆ ನಮ್ಮ ಸಕ್ಸಸ್. ಇನ್ಕ್ಲೂಡ್ ಎವರಿವನ್, ಓಲ್ ವರ್ಲ್ಡ್ ಈಸ್ ಯುವರ್ ಮಾರ್ಕೆಟ್. ನಮ್ಮ ಮಾರ್ಕೆಟ್ ಅಲ್ಲಿ ಅಂದ್ರೆ ನಾವೇನೀಗ B-Star Wellness ನಾವು ಬಿಸ್ನೆಸ್ ಅಲ್ಲಿ ಇದೀವಿ, ಈ ಬಿಸ್ನೆಸ್ ಅಲ್ಲಿ ಇಂಥವರಿಗೆ ಮಾತ್ರ ಅವಕಾಶ ಅಂತ ಏನಾದ್ರೂ ಇದೆಯಾ? ಇಲ್ಲ. 18 ಇಯರ್ಸ್ 18 ವರ್ಷ ಮೇಲ್ಪಟ್ಟಂತವ್ರಿಗೆ ಪ್ರತಿಯೊಬ್ಬರಿಗೂ ಅವಕಾಶ ನಮ್ಮ B-Star ಅಲ್ಲಿದೆ. 18 ಯಂಗ್ ಬಾಯ್ಸ್ ಯಾರಿದ್ದಾರೆ ಅವರು ಅಚೀವ್ಮೆಂಟ್ ಮಾಡಿದ್ದಾರೆ, ಏಜ್ಡ್ ಪರ್ಸನ್ಸ್ ಅಚೀವ್ ಮಾಡಿದ್ದಾರೆ, ಮಿಡಲ್ ಅಲ್ಲಿ ಇರೋರು ಅಚೀವ್ ಮಾಡಿದ್ದಾರೆ, ಆಲ್ರೆಡಿ ನಿಮ್ ಕಣ್ ಮುಂದೆ ಇದ್ದಾರೆ. ನಾವಿಲ್ಲಿ ಎಲ್ಲರೂ ತುಂಬಾ ಅಚೀವ್ ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ, ಅವರ ಲೈಫ್ ಅಲ್ಲಿ ಎಲ್ಲಾ ಸಕ್ಸಸ್ ನ ತಗೊಂಡಿದ್ದಾರೆ. ಧೀರುಭಾಯ್ ಅಂಬಾನಿ, ಟಾಟಾ ಬಿರ್ಲಾ ಅಂತ ಹೇಳ್ತೀವ, ನಮ್ಮ B-Star ಅಲ್ಲೇ ಇರುವಂತ ಸಕ್ಸಸ್ಫುಲ್ ಅಚೀವರ್ಸ್, ಸಕ್ಸಸ್ಫುಲ್ ಪೀಪಲ್ಸ್ ಗಳನ್ನ ನಾವು ನಿಮ್ ಕಣ್ಣು ಮುಂದೆನೆ ಇರ್ತೀವಿ. ಅಂದ್ರೆ ನಾವು ಅವ್ರ ಬಗ್ಗೆ ಕೇಳಿದೀವಿ. ಟಾಟಾ ಬಿರ್ಲಾ ಇರ್ಬೋದು, ಅಂಬಾನಿ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅಚೀವರ್ಸ್ ಗಳನ್ನ ಲೀಸ್ಟ್ ನಮಗ್ ಗೊತ್ತು, ಟಿವಿಲಿ ನೋಡಿದೀವಿ, ಇಲ್ಲ ಕೇಳಿದೀವಿ, ಮೊಬೈಲ್ ಅಲ್ಲಿ ನೋಡಿದೀವಿ. ಈ ತರ ಕೇಳಿರ್ತೀವಿ ಬಿಟ್ರೆ ನಾವು ಡೈರೆಕ್ಟ್ ಆಗಿ ನೋಡಿಲ್ಲ. ಅವ್ರು ಬೆಳ್ದಿದ್ದಾರೆ ನಿಜ, ಆದ್ರೆ ಅವ್ರು ಯಾವ ತರ ಬೆಳ್ದಿದ್ದಾರೆ ಅನ್ನೋದಕ್ಕಿಂತ ನಾನ್ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಇದೀನಿ, ನನಗೆ ಯಾವ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಈ ಒಂದು ಪ್ಲಾಟ್ಫಾರ್ಮ್ ಇಂದ ಬೆಳ್ದಿರೋರು ಯಾರು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ಅದು ನಮ್ ಕಣ್ ಮುಂದೆ ಇದೆ. ಅವ್ರ ಏಜ್ ಆಗಿರ್ಬೋದು, ಎಲ್ರಿಗೂ ಗೊತ್ತು, ಅಪ್ಪಾರಾವ್ ಕುಲಕರ್ಣಿ ಡೈಮಂಡ್. ಯಾವ ತರ ಆದ್ರು ಇಲ್ಲಪ್ಪ ನಿನಗೆ 18 ವರ್ಷನೇ ಆಗಿರ್ಬೇಕಿತ್ತು, ಇಲ್ಲ ನಿನ್ಗೆ 25 ವರ್ಷನೇ ಆಗಿರ್ಬೇಕಿತ್ತು, 25 ವರ್ಷ ಆದ್ರೆ ಮಾತ್ರ ನೀನ್ ಡೈಮಂಡ್ ಆಗೋದು ಅಂತ
ಅಂತ ಏನಾದ್ರು ಹೇಳಿದ್ರ? ಇಲ್ಲ. ಸೊ ಅವ್ರಿಗೆ ಒಂದು ಕನಸಿತ್ತು, ಒಂದು ಡ್ರೀಮ್ ಇತ್ತು. ಎಸ್, ನಾನು ಈ ಕಂಪನಿಲಿ ನನ್ಗೆ ಏನಾದ್ರು ಮಾಡಿ ಅಚೀವರ್ ಆಗ್ಬೇಕು, ನಾನು ಡೈಮಂಡ್ ಆಗ್ಬೇಕು ಅಂತ ಒಂದು ಕನಸನ್ನ ಇಟ್ಕೊಂಡು ಮುನ್ನಡೆದ್ರೆ ಇವತ್ತು ಡೈಮಂಡ್ ಆಗಿದ್ದಾರೆ. ಅದೇ ತರ ಇವಾಗ ಇನ್ನು ನೆಕ್ಸ್ಟ್ ಹೋದ್ರೆ ಸ್ವಲ್ಪ ಚಿಕ್ಕ ಏಜ್ ಅಲ್ಲಿ ಇರೋ ಅಂತವ್ರಲ್ಲಿ ಸಾಗರ್ ಸರ್. ಬಟ್ ಅವಕಾಶ ಪ್ರತಿಯೊಬ್ಬರಿಗೂ ಇದೆ, ಆದ್ರೆ ನಾವು ಕೊಡೋರು ಆಗಿರ್ಬೇಕು ಅಲ್ವಾ? ಅದ್ರ ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಭವಿಷ್ಯದ ಗ್ರಾಹಕ, ಇಡೀ ವಿಶ್ವವೇ ನಿಮ್ಮ ಮಾರುಕಟ್ಟೆ ಅಂತ. ಅಂದ್ರೆ ಇನ್ ಫ್ಯೂಚರ್ ಬರೋ ದಿನಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮ ಕಸ್ಟಮರ್, ಪ್ರತಿಯೊಬ್ರು ಕೂಡ ನಮ್ ಕಸ್ಟಮರ್ ಆಗ್ತಾರೆ. ಯಾಕಂದ್ರೆ ಬರೋ ದಿನಗಳಲ್ಲಿ ಆಯುರ್ವೇದಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ಯಾರು ಇವಾಗ ಇಂಗ್ಲಿಷ್ ಮೆಡಿಸನ್ಸ್ ಅದು ಇದು ಅಂತ ಹೇಳಿ ಯಾರು ಹೋಗ್ತಾ ಇಲ್ಲ, ಎಲ್ಲ ಆಯುರ್ವೇದ ಕಡೆ ಹಿಂತಿರುಗಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಅಜ್ಜ ಟೋನ್ ಚೇಂಜ್ ಆಗುತ್ತೆ. ಅಂದ್ರೆ ನಮ್ಮ ಸಂಸ್ಥೆ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಲ್ಲುತ್ತೆ. ಯಾಕಂದ್ರೆ ಈಗ ಆಲ್ರೆಡಿನೇ ಕಂಪನಿ ದೊಡ್ಡ ಮಟ್ಟಕ್ಕೆ ಬೆಳೆದ್ ನಿಂತಿದೆ. ಇನ್ ಸ್ವಲ್ಪ ದಿನ ಅಷ್ಟೇ ವಿ ಸ್ಟಾರ್ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು. ಇನ್ ಫ್ಯೂಚರ್ ಪ್ರತಿಯೊಬ್ಬರಿಗೂ ಕೂಡ ಯಾರೇ ಹೋಗ್ ಕೇಳಿ, ಈಗ ನಾನು ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ಇದ್ದೀನಿ ಅಂದ್ರೆ ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ಪ್ರತಿಯೊಬ್ರು ನಮ್ಮ ವಿ ಸ್ಟಾರ್ ಬಳಕೆ ಮಾಡ್ಲೇಬೇಕು. ಪ್ರತಿಯೊಬ್ಬರಿಗೂ ವಿ ಸ್ಟಾರ್ ಬೇಕು. ವಿ ಸ್ಟಾರ್ ಇಲ್ಲದೆ ಇರಕ್ಕೆ ಆಗಲ್ಲ. ಯಾಕಂದ್ರೆ ಪ್ರತಿಯೊಬ್ರು ಹಿಂದೆ ತಿರುಗಿ ನೋಡ್ತಾರೆ. ವಿ ಸ್ಟಾರ್ ಅಂದ್ರೆ ಈ ಸಂಸ್ಥೆಯಲ್ಲಿ ನಾನಿದ್ದೀನಿ, ನಾನು ಕೆಲಸ ಮಾಡ್ತಿದ್ದೀನಿ ಅಂತ. ಅಂದ್ರೆ ಇನ್ ಸ್ವಲ್ಪ ದಿನದಲ್ಲಿ ಆ ಟೈಮ್ ಬರುತ್ತೆ. ಅದ್ರ ಜೊತೆಗೆ ಸೇಲ್ ಮಾಡಕ್ ಹೋಗ್ಬೇಡಿ, ನಮ್ಮ ಮಾಹಿತಿನ ಹಂಚ್ಕೊಳ್ಳಿ ಏನಿದೆ ಅಂತ. ಇಲ್ಲಿ ನಾವು ಸೇಲ್ ಮಾಡೋದಿಕ್ಕೇನು, ನಾವು ಒಂದು ಬುಟ್ಟಿಲಿ ಟೊಮೆಟೊ, ಬೀನ್ಸ್, ಬದನೆಕಾಯಿ, ಆಲೂಗೆಡ್ಡೆ, ಬೀಟ್ರೂಟ್, ಕ್ಯಾರೆಟ್ ಅಂತ ಏನಾದ್ರು ಸೇಲ್ ಮಾಡ್ಬೇಕಾ ಇಟ್ಕೊಂಡು? ನಾವು ಸೇಲ್ಸ್ ಮ್ಯಾನ್ ಅಲ್ಲ, ಸೇಲ್ಸ್ ಮಾಡ್ಬಾರ್ದು. ನಾವು ಶೇರ್ ನ ಮಾಡ್ಬೇಕು. ಒಳ್ಳೊಳ್ಳೆ ವಿ ಸ್ಟಾರ್ ಅಂದ್ರೆ ಏನು? ಪ್ರತಿಯೊಬ್ಬರ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಳಕಿರುವಂತ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಲ್ವಾ? ಸೊ ಇದನ್ನ ನಾವು ಸೇಲ್ ಮಾಡಕ್ ಹೋಗ್ಬಾರ್ದು, ಮನೆಗೆ ಹೋಗಿ ಸೇಲ್ ಮಾಡುವಂತದ್ದಲ್ಲ. ಇರುವಂತ ಮಾಹಿತಿನ ಅವ್ರ ಜೊತೆ ಹಂಚ್ಕೋಬೇಕು. ಇರುವಂತ ಮಾಹಿತಿನ ಅವ್ರ ಹತ್ರ ಹಂಚ್ಕೋಬೇಕು. ಅದ್ರ ಜೊತೆಗೆ ನಾವು ನಮ್ಮ ಮೈಂಡ್ ಸೆಟ್ ಏನಿದೆ ಗೊತ್ತಾ? ಜನರನ್ನ ಸೇರಿಸ್ಕೊಳಕ್ ಹೋಗ್ಬೇಕು ಅಂತ. ಜನರನ್ನ ಸೇರಿಸ್ಕೊಳಕ್ ಹೋಗಲ್ಲ, ಜನರಿಗೆ ಒಂದು ಅವಕಾಶನ ಕೊಡೋದಿಕ್ಕೆ ಹೋಗ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ನಮ್ಮಲ್ಲಿ ಇರ್ಬೇಕು. ನಾವು ಇವತ್ತು ಎಲ್ಲೋ ಪ್ಲಾನ್ ಹೋಗ್ತಾ ಇದೀವಿ, ಆ ಪ್ಲಾನ್ ಅಲ್ಲಿ ಎಷ್ಟ್ ಜನ ಸೇರ್ತಾರೆ, ಎಷ್ಟ್ ಜನ ಸೇರ್ಕೋಬಹುದು ಅಂತಲ್ಲ, ನಾವು ಜನನ ಸೇರಿಸ್ಕೊಳಕ್ ಹೋಗ್ತಾ ಇಲ್ಲ, ನಮ್ಮ ಒಳ್ಳೆ ಮಾಹಿತಿನ ಅವ್ರ ಹಂಚ್ಕೊಳಕ್ ಹೋಗ್ತಾ ಇದೀವಿ. ಅವ್ರಿಗೊಂದು ಅವಕಾಶನ ಕೊಡಕ್ ಹೋಗ್ತಿದೀವಿ, ನಮ್ಮ ಸಂಸ್ಥೆ ಬಗ್ಗೆ ಅವರಿಗೆ ಪರಿಚಯ ಮಾಡಿಸ್ಲಿಕ್ಕೆ ಹೋಗ್ತಾ ಇದೀವಿ ಅನ್ನೋದು ನಮ್ ತಲೆಯಲ್ಲಿ ಇರ್ಬೇಕು. ಫಸ್ಟ್ ನಮ್ ತಲೆಯಿಂದ ನಾವು ಇವತ್ತು ಜನ ಸೇರ್ಸಕ್ ಹೋಗೋಣ ಅನ್ನೋದು ತಲೆಯಿಂದ ತೆಗೆದು ಜನಕ್ಕೆ ಒಂದು ಅವಕಾಶನ ಕೊಡಕ್ ಹೋಗೋಣ ಅಂತ ಹೇಳ್ಬೇಕು. ಅವಾಗ ಏನಾಗುತ್ತೆ ಗೊತ್ತಾ? ನಮ್ಮ ವಾಯ್ಸೇ ಬೇರೆ ಇರುತ್ತೆ. ನಮ್ಮ ವಾಯ್ಸ್ ಅವ್ರಿಗೊಂದು ಅವಕಾಶ ಕೊಡ್ತಿದೀವಿ. ಗ್ರೇಟ್ನೆಸ್, ನಮ್ಗೆ ಒಂದು ಒಳ್ಳೆ ಸಂಸ್ಥೆಯಲ್ಲಿ ಇದೀವಿ, ನಮ್ಮ ಲೈಫ್ ಅನ್ನ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಳಕ್ಕೆ ಒಂದು ಅವಕಾಶ ಸಿಕ್ಕಿದೆ ಸಂಸ್ಥೆಯಲ್ಲಿ. ನಾನ್ ಚೇಂಜ್ ಆಗ್ತಾ ಇದ್ದೀನಿ, ನೀನು ಚೇಂಜ್ ಆಗು. ಒಂದು ಒಳ್ಳೆ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂದಾಗ ನಮ್ ವಾಯ್ಸ್ ಟೋನ್ ಹೆಂಗಿರುತ್ತೆ? ಅವ್ರು ಅಷ್ಟೇ, ಎಸ್ ನಾವು ಗತ್ತಲ್ಲಿ ಮಾತಾಡ್ಬೇಕಾದ್ರೆ ಒಳ್ಳೆ ಸಂಸ್ಥೆ ಇರ್ಬೋದು, ನಾವು ಹೋಗೋಣ ಅನ್ನೋದು ಕೈ ಜೋಡಿಸ್ತಾರೆ. ಅದ್ ಬಿಟ್ಬಿಟ್ಟು ಸೇಲ್ಸ್ ಮ್ಯಾನ್ ತರ ಹೋಗೋದು, ಜನ ಮಾಡೋದು, ಈ ತರ ಅಂದ್ರೆ ಇದು ನಮ್ ಸಂಸ್ಥೆ ಬಿಸ್ನೆಸ್ ಅಲ್ವೇ ಅಲ್ಲ ಅಲ್ವಾ? ಒಳ್ಳೊಳ್ಳೆ ನಮ್ಮ ಲೈಫ್ ಅನ್ನ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಳಕ್ಕೆ ಬೇಕಾಗಿರುವಂತ ಪ್ರತಿಯೊಂದು ಸ್ಟೆಪ್ಸ್ ಈ ಒಂದು ಸಂಸ್ಥೆಯಲ್ಲಿ ಇದೆ ಅಂತ ಅಂದಾಗ ನಾವು ಅವ್ರಿಗೆ ಹೋಗ್ಬಿಟ್ಟು ಜನ ಮಾಡೋದು, ನಿನ್ಗೆ ಸೇಲ್ಸ್ ಮಾಡೋದು, ಸೊ ಇದು ಅಲ್ವೇ ಅಲ್ಲ ಅಲ್ವಾ? ಸೊ ಫಸ್ಟ್ ನಾವು ಚೇಂಜ್ ಆಗೋಣ. ನಾವು ಸೇಲ್ಸ್ ಮಾಡಕ್ ಹೋಗ್ಬಾರ್ದು, ನಾವು ಶೇರ್ ಮಾಡೋದಿಕ್ ಹೋಗ್ಬೇಕು. ಜನ ಸೇರ್ಸಕ್ಕಲ್ಲ, ಜನಕ್ಕೆ ಅವಕಾಶನ ಕೊಡಕ್ ಹೋಗ್ಬೇಕು. ನಮ್ಮ ಸಂಸ್ಥೆ ಬಗ್ಗೆ ಜನಕ್ಕೆ ಪರಿಚಯ ಮಾಡಕ್ಕೆ ಹೋಗ್ಬೇಕು. ಜೊತೆಗೆ ಉತ್ಪನ್ನ ಮಾರಾಟ ಮಾಡ್ಬೇಡಿ, ಅದರ ಪ್ರಯೋಜನ ತಿಳಿಸಿ ಅಂತ ಹೇಳಿದ್ರೆ, ನಾವು ಯಾರಿಗೋ ಒಬ್ರಿಗೆ ಹೋಗ್ತೀವಿ, ನಿಮ್ಗೆ ಏನು ಕಿಡ್ನಿ ಸ್ಟೋನ್ ಇದೆಯಾ, ಪೈಲ್ಸ್ ಇದೆಯಾ, ಹಾರ್ಟ್ ಪ್ರಾಬ್ಲಮ್ ಇದೆಯಾ, ಲಿವರ್ ಪ್ರಾಬ್ಲಮ್ ಇದಕ್ಕೆ ನಾವು ಮೆಡಿಸಿನ್ ಸೇಲ್ ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಪ್ರಾಡಕ್ಟ್ಸ್ ಅಲ್ಲಿ ಏನು ಅದ್ರ ಅರ್ಥಪೂರ್ಣವಾಗಿ ನಾವು ಅದನ್ನ ತಿಳಿಸ್ಬೇಕು. ನಮ್ಮ ಪ್ರಾಡಕ್ಟ್ ಅಲ್ಲಿ ಏನಿದೆ, ಅದ್ರಿಂದ ಏನ್ ಪ್ರಯೋಜನ, ಆ ಪ್ರಯೋಜನನ ನಾವು ಅವ್ರಿಗೆ ತಿಳ್ಸಕ್ ಹೋಗ್ಬೇಕು. ತುಂಬಾ ಜನ ತಪ್ಪುಗಳನ್ನ ಮಾಡ್ತೀವಿ ಅಲ್ವಾ? ನಾಳೆ ನಾವು ಹೋಗ್ಬೇಕು, ಯಾವ ಜನ ಹಿಡಿಬೇಕು, ಯಾವ ಜನನ ನಾವು ನಮ್ಮ ಸಂಸ್ಥೆಗೆ ಜಾಯಿನ್ ಮಾಡ್ಕೊಳ್ಬೇಕು ಅಂದ್ರೆ ಅವ್ರು ಬಂದ್ರೆ ನಾವು ಮಾತಾಡೋ ರೀತಿ ಯಾವ ತರ ಇರುತ್ತೆ ಅಂದ್ರೆ, ಅವ್ರು ಬಂದ್ರೆ ನಮಗ್ ಬೆನಿಫಿಟ್ ಅನ್ನೋದು ಮಾತಾಡ್ತೀವಿ. ಆದ್ರೆ ಅವ್ರು ಬಂದ್ರೆ ನಮಗಿಂತ ಜಾಸ್ತಿ ಅವ್ರಿಗೆ ಬೆನಿಫಿಟ್ ಇರುತ್ತೆ. ಅವ್ರಿಗೆ ಹೆಲ್ತ್ ಕೊಡೋದ್ರ ಜೊತೆಗೆ ಇನ್ಕಮ್ ನಾವು ಕೊಡ್ತಾ ಇದೀವಿ. ಅವರ ಲೈಫ್ ಅನ್ನ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ ಅಲ್ವಾ? ಹಾಗಿದ್ದಾಗ ನಮ್ಮ ಮಾತು, ನಮ್ಮ ವಾಯ್ಸ್ ಟೋನ್ ರೈಸ್ ಆಗಿರ್ಬೇಕು ಅಲ್ವಾ? ಸೊ ಎಸ್ ನಾವ್ ಈ ತರ ಕಂಪನಿ ಇದೀವಿ ಅಂತ ಹೇಳಿ ಇರ್ಬೇಕು. ಅದ್ ಬಿಟ್ಬಿಟ್ಟು ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಬಿಟ್ಟು ಬನ್ನಿ ನಮ್ಮ ಸಂಸ್ಥೆಗೆ, ನೀವು ಬನ್ನಿ, ನೀವು ಅದ್ರ ಜೊತೆಗೆ ನೀವು ಜನ ಮಾಡಿ ಅನ್ನೋದು ಅಲ್ಲ. ಸೊ ಅವ್ರಿಗೊಂದು ಅವಕಾಶ ಕೊಡಕ್ ಹೋಗೋಣ. ಅವಕಾಶದ ಜೊತೆಗೆ ನಮ್ಮ ಸಂಸ್ಥೆಯ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡೋದ್ರಿಂದ ಅದ್ರಿಂದ ಅವರಿಗೆ ಏನ್ ಪ್ರಯೋಜನ ಆಗುತ್ತೆ, ಸೊ ಅದ್ರ ಬಗ್ಗೆ ನಾವು ಫಸ್ಟ್ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅದ್ರ ಜೊತೆಗೆ ಒತ್ತಡ ಹಾಕ್ಬಾರ್ದು, ಅವ್ರಿಗೆ ಜಾಸ್ತಿ ಫೋರ್ಸ್ ಮಾಡ್ತೀವಿ. ಕೆಲವರು ಎಕ್ಸಾಂಪಲ್ ಏನ್ ಮಾಡ್ಬೋದು, ಇನ್ ಕೆಲವರು 200 SP ಆಗಿರುತ್ತೆ, ಇನ್ ಜಸ್ಟ್ 100 SP ಮಾಡಿದ್ರೆ ಅವ್ರು ಫಸ್ಟ್ ರ್ಯಾಂಕ್ ಆಗ್ತಾರೆ. ಅದಕ್ಕೆ ನಾವೇನಂತೀವಿ, ನೋ ಇವ್ರೊಬ್ರು ಜಾಯಿನ್ ಆಗ್ಬಿಟ್ರೆ ನಾನ್ ಫಸ್ಟ್ ರ್ಯಾಂಕ್ ಆಗ್ತೀನಿ, ನನಗ್ ಬರುವಂತ 2,500 ಅವ್ರಿಗೆ ಪ್ರೆಷರ್ ಮಾಡಬಾರ್ದು. ಇರುವಂತ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅದಕ್ಕೆ ಪರಿಹಾರ ಕೊಡೋಣ. ಎಸ್ ಈ ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಿಂದ ನಿಮಗೆ ಏನ್ ಬೆನಿಫಿಟ್ ಇದೆ, ನಿಮಗ್ ಬೆನಿಫಿಟ್ ಆದ್ಮೇಲೆ, ನಿಮಗ್ ರಿಸಲ್ಟ್ ಬಂದ ಮೇಲೆ
ಬೇರೆ 4 ಜನಕ್ಕೆ ನಮ್ಮ ಸಂಸ್ಥೆ ಬಗ್ಗೆ ಶೇರ್ ಮಾಡಿದ್ರೆ, ಪರಿಚಯ ಮಾಡಿದ್ರೆ ನಿಮಗೇನ್ ಬೆನಿಫಿಟ್ ಇದೆ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು. ಅರ್ಥ ಮಾಡಿಸಿದ್ಮೇಲೆ ಅವ್ರು ಜಸ್ಟ್ 1 ಐಡಿ ಕೊಟ್ರೆ ನಮಗೆ 2,500 ಅನ್ನೋದಲ್ಲ, ಅಂತ 1 ಐಡಿನ 100 ಐಡಿನ ಕ್ರಿಯೇಟ್ ಮಾಡ್ತಾರೆ, ಕನ್ವರ್ಟ್ ಆಗ್ತಾರೆ. ಅದು ನಾವು ಚೇಂಜ್ ಮಾಡ್ಬೇಕು. ಅದು ನಮ್ಮಲ್ಲಿ ಇರುತ್ತೆ. ಅವ್ರನ್ನ ಯಾವ ತರ ಮಾತಾಡ್ಬೇಕು ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದ್ ಬಿಟ್ಬಿಟ್ಟು ತುಂಬಾ ಫೋರ್ಸ್ ಹಾಕ್ಬಿಟ್ಟು ಒಂದ್ ಐಡಿ ಮಾಡೋರ್ಗೆ, ಒಂದ್ ಐಡಿ ಮಾಡ್ಬಿಟ್ರೆ ನಾನ್ ಫಸ್ಟ್ ರ್ಯಾಂಕ್ ಆಗ್ತೀನಿ ಅಂತ ಹೇಳಿ ಅವ್ರಿಗೆ ಫೋರ್ಸ್ ಮಾಡಿ ಹಿಂಸೆ ಮಾಡಿ ಅವ್ರ ಹತ್ರ ದುಡ್ಡು ಹಾಕಿಸ್ಕೊಂಡು ಫಸ್ಟ್ ರ್ಯಾಂಕ್ ಹಾಕ್ಬಿಟ್ಟು ಬಿಟ್ಬಿಡೋದಲ್ಲ. ಸೊ ಅವ್ರಿಗೆ ನಮ್ಮ ಸಂಸ್ಥೆ ಬಗ್ಗೆ ಅರ್ಥ ಮಾಡಿಸಿ, ನಮ್ಮ ಪ್ರಾಡಕ್ಟ್ ಇಂದ ಏನ್ ಬೆನಿಫಿಟ್ ಇದೆ ಅದ್ರ ಬಗ್ಗೆ ಅವ್ರಿಗೆ ತಿಳಿಸಿ, ಅವ್ರಿಗೆ ಪರಿಹಾರ, ನಮ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ನಮ್ ಸಂಸ್ಥೆಗೆ ಬಂದ್ರೆ ಏನ್ ಅವ್ರಿಗೆ ಸಿಗುತ್ತೆ ಆ ಪರಿಹಾರದ ಬಗ್ಗೆ ಅವ್ರಿಗೆ ತಿಳಿಸಿ ನಾವು ಮುಂದೆ ಹೋಗ್ಬೇಕು. ಆತರ ಹೋದಾಗ 100% ಅವ್ರು ನಮ್ಮೊಟ್ಟಿಗೆ ಇರ್ತಾರೆ. ಓಕೆನಾ? ಅದ್ರ ಜೊತೆಗೆ ಡು ನಾಟ್ ಪ್ರೀಜಡ್ಜ್ ಪೀಪಲ್ ವೈಲ್ ಮೇಕಿಂಗ್ ಲೀಸ್. ನಾವ್ ಯಾರನ್ನ ಇವ್ರಿಂದ ಆಗುತ್ತಾ ಅನ್ನೋ ಪ್ರೀಜಡ್ಜ್ ನಾವ್ ಮಾಡಕ್ ಹೋಗ್ಬಾರ್ದು. ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಯಾರಿಗ್ ಗೊತ್ತು? ಇವ್ರಿಂದ ಆಗಲ್ಲ ಅನ್ನೋದನ್ನ ನಾವೇ ಅನ್ಕೋಬೇಕು. ಇವಾಗ ಎಕ್ಸಾಂಪಲ್ ತೀರ್ಥ ಕುಮಾರ್ ಸರೇ ಇದಾರೆ. ಎಸ್, ಅವ್ರಿಗೆ ಕಾಲಿಲ್ಲ ಅಲ್ವಾ? ಯಾರೇ ಆಗ್ಲಿ ಹೋದ ತಕ್ಷಣ ಫಸ್ಟ್ ಅವ್ರಿಗೆ ಪ್ಲಾನ್ ಇವ್ರಿಗೆಲ್ಲ ಆಗುತ್ತೆ, ಇವ್ರು ಕಾಲೇ ಇಲ್ಲ ಅಂದಿದ್ರೆ ಇವತ್ತಷ್ಟು ದೊಡ್ಡ ಅಚೀವ್ಮೆಂಟ್ ಅವ್ರು ಮಾಡ್ತಾನೆ ಇರ್ಲಿಲ್ಲ. ಅವರಿಂದ ಆಗಲ್ಲ ಇವರಿಂದ ಆಗುತ್ತಾ ಅನ್ಕೊಳ್ಳೋದು ತಪ್ಪು. ಫಸ್ಟ್ ಆಫ್ ಆಲ್ ಆತರ ಅನ್ಕೊಳ್ಳೋದು ತಪ್ಪು. ಯಾರ ಕೈಯಲ್ಲಿ ಯಾರ್ ಸಾಧನೆ ಮಾಡ್ತಾರೆ, ಇಂಥವ್ರು ಸಾಧನೆ ಮಾಡ್ತಾರೆ ಅನ್ನೋದು ನಮಗ್ ಗೊತ್ತಿರಲ್ಲ. ಬಟ್ ಇವ್ರಿಂದ ಆಗುತ್ತಾ, ಇವ್ರಿಂದ ಆಗ್ಬಹುದಾ, ಇವ್ರು ಮಾಡ್ತಾರ ಅನ್ಕೊಳ್ಳೋದು ತಪ್ಪಾಗುತ್ತೆ. ಸೊ ಹಾಗಾಗಿ ನಾವು ಒಂದ್ ನಿಮಿಷ, ಓಕೆ. ಸೊ ನಾವ್ ಯಾರಿಗೆ ಒಬ್ರಿಗೆ ಹೇಳ್ಬೇಕು ಅಂದ್ರೆ ನಾವು ಫ್ರೀ ಜಡ್ಜ್ ಮಾಡ್ಬಾರ್ದು. ಇವ್ರಿಂದ ಆಗುತ್ತಾ, ಇವ್ರೇನ್ ಮಾಡ್ಬಿಡ್ತಾರೆ, ನಾನೇ ಮಾಡ್ತಾ ಇರೋದು ಈಗ ನಮ್ಗೆ ಆಗ್ತಾ ಇಲ್ಲ, ಅವ್ರಿಗೆ ಆಗ್ಬಿಡುತ್ತಾ ಅಂತ, ಅದು ತಪ್ಪು. ಯಾಕೆಂದ್ರೆ ನಾನ್ ಇವಾಗ ಸೆಕೆಂಡ್ ರ್ಯಾಂಕ್ ಅಲ್ಲಿ ಇದೀನಿ ಅಂದ್ರೆ ಬಂದವರು ನನ್ನನ್ನು ಮೀರಿಸಬಹುದು. ನನಗೆ ಇಲ್ಲಿ ಮೇನ್ ಬಿಸ್ನೆಸ್ ಏನ್ ಗೊತ್ತಾ, ನಾನ್ ಟಾಪ್ ಅಲ್ಲಿ ಇದೀನಿ, ನನ್ ಜೊತೆ ಬಂದವರು ನನ್ನ ಪಾರ್ಟ್ನರ್ ಅಸೋಸಿಯೇಟ್ಸ್ ಯಾವಾಗ್ಲೂ ನನಗಿಂತ ಟಾಪ್ ಅಲ್ಲಿ ಬರಕ್ ಆಗಲ್ಲ ಅನ್ಕೊಳ್ಳೋದು ತಪ್ಪು. ಯಾಕೆಂದ್ರೆ ಈ ಬಿಸ್ನೆಸ್ ಅನ್ನೋದು 2 ವಿಂಗ್ಸ್ ಇರುತ್ತೆ, 2 ಲೆಫ್ಟ್ ಟು ರೈಟ್ ಇರುತ್ತಲ್ವಾ? ಸೊ ನಮಗೆ ಲೆಫ್ಟ್ ಚೆನ್ನಾಗಿ ಟೀಮ್ ಓಡ್ಬಿಟ್ಟಿದೆ, ರೈಟ್ ಅಲ್ಲಿ ಇಲ್ವೇ ಇಲ್ಲ. ಆದ್ರೆ ನನ್ನ ಪಾರ್ಟ್ನರ್ ಅಸೋಸಿಯೇಟ್ಸ್ ಗೆ ಲೆಫ್ಟ್ ಟು ರೈಟ್ 2 ಚೆನ್ನಾಗಿ ಓಡಿದಾಗ ನಮ್ಮನ್ನ ಬೀಟ್ ಮಾಡುವಂತ ತಾಕತ್ ಅವರಲ್ಲಿ ಇದ್ದೇ ಇರುತ್ತೆ ಅಲ್ವಾ? ಸೊ ಹಾಗಾಗಿ ನಾವ್ ಯಾರನ್ನೂ ಪ್ರಿಜಡ್ಜ್ ಮಾಡಬಾರ್ದು. ಇಂಥವ್ರಿಂದ ಆಗುತ್ತಾ, ಇವ್ರು ಮಾಡ್ತಾರ, ಇವ್ರಿಗೆ ಇವ್ರು ಸಾಧನೆ ಮಾಡಕ್ ಆಗುತ್ತಾ, ಇವ್ರು ಸಕ್ಸಸ್ ತಗೊಳ್ತಾರ, ಇವ್ರು ಅಚೀವ್ಮೆಂಟ್ ಮಾಡ್ತಾರ ಅನ್ಕೊಳ್ಳೋದು ತಪ್ಪು. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಆಗುತ್ತೆ. ಹಾಗೆ ಅದ್ರ ಜೊತೆಗೆ ಎಕ್ಸ್ಪೆಂಡ್ ಯುವರ್ ಲೀಸ್ಟ್ ಯೂಸ್ ಟೂಲ್ಸ್. ಅಂದ್ರೆ ನಮ್ಮ ಲೀಸ್ಟ್ ಅನ್ನು ಹನುಮಂತ ಬಾಲ ತರ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು. ಈಗ ಎಕ್ಸಾಂಪಲ್ ನಮ್ಗೆ ವಾಟ್ಸ್ಆಪ್ ಗ್ರೂಪ್ ಇರುತ್ತೆ. ಎಷ್ಟು ಜನಕ್ಕೆ ವಾಟ್ಸ್ಆಪ್ ಗ್ರೂಪ್ ಇಲ್ಲ? ಇದೆ ಅಲ್ವಾ? ನಮ್ಮ ಅಪ್ಪನ ಫ್ಯಾಮಿಲಿದೇ ಒಂದ್ ಗ್ರೂಪ್, ನಮ್ಮ ಅಮ್ಮನ ಫ್ಯಾಮಿಲಿದೇ ಒಂದ್ ಗ್ರೂಪ್, ನಮ್ಮ ಅತ್ತೆದೇ ಒಂದ್ ಗ್ರೂಪ್, ನಮ್ಮ ಮಾವಂದೇ ಒಂದ್ ಗ್ರೂಪ್, ನಮ್ಮ ಹಸ್ಬೆಂಡ್ ಫ್ರೆಂಡ್ ಸರ್ಕಲ್ದೇ ಒಂದ್ ಗ್ರೂಪ್, ನನ್ನ ಫ್ರೆಂಡ್ ಸರ್ಕಲ್ದೇ ಒಂದ್ ಗ್ರೂಪ್, SLC ದೇ ಒಂದ್ ಗ್ರೂಪ್, PUC ದೇ ಒಂದ್ ಗ್ರೂಪ್. ಆತರ ನಂದೇ ಆದಂತ ಒಂದು ಗ್ರೂಪ್ಸ್ ಗಳಿದೆ, ಸಾಕಷ್ಟು ಗ್ರೂಪ್ಸ್ ಗಳಿದೆ. ಅದ್ರ ಜೊತೆಗೆ ಫೇಸ್ಬುಕ್ ಫ್ರೆಂಡ್ಸ್ ಇರ್ತಾರೆ, ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಇರ್ತಾರೆ ಅಲ್ವಾ? ಅದ್ರ ಜೊತೆಗೆ ನಮ್ಮ 10th ಇರ್ಬೋದು, PUC ಇರ್ಬೋದು, ಫೋಟೋಸ್ ಇರುತ್ತೆ, ಆಲ್ಬಮ್ಸ್ ಇರುತ್ತೆ, ಅದ್ರಲ್ಲಿ ನೋಡಿ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ತರ ಎಲ್ಲಾ ತೆಗೆದ ಲೀಸ್ಟ್ ಯಾವ ತರ ಹೋಯ್ತು, ಹನುಮಂತನ್ ಬಾಲಕ್ಕಿಂತಾನೆ ಉದ್ದ ಹೋಗ್ಬಿಡುತ್ತೆ ಅಲ್ವಾ? ಅಷ್ಟು ದೊಡ್ಡ ಲೀಸ್ಟ್ ಅನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ನಮ್ಮ ಹತ್ರ ಲೀಸ್ಟ್ ಇರ್ಬೇಕು. ನಾನು ಹೇಳ್ದೆ ಬಿಗ್ಗೆಸ್ಟ್ ಸೋರ್ಸ್ ಆಫ್ ಇನ್ ದಿಸ್ ಬಿಸ್ನೆಸ್ ಅಂತ. ಅಂದ್ರೆ ನಾವ್ ಈ ಬಿಸ್ನೆಸ್ ಅಲ್ಲಿ ನಾವು ಸಕ್ಸಸ್ ತಗೊಳ್ಬೇಕು, ಗೆಲ್ಬೇಕು ಅಂತ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ನಮ್ಮ ಹತ್ರ ಲೀಸ್ಟ್ ಇರ್ಬೇಕು. ನಮ್ಮ ಹತ್ರ ಲೀಸ್ಟ್ ಎಷ್ಟು ಉದ್ದ ಇರುತ್ತೋ ಅಷ್ಟು ನಮ್ದು ಸಕ್ಸಸ್ ಹೋಗುತ್ತೆ. ಸೊ ಹಾಗಾಗಿ ಫಸ್ಟ್ ಲೀಸ್ಟ್ ಅನ್ನ ಮಾಡ್ಕೊಳ್ಳಿ. ನಿಮ್ ಫೋನ್ ಕಾಂಟ್ಯಾಕ್ಟ್ಸ್ ತೆಗೆದ್ರೆ ಎಷ್ಟು ಕಾಂಟ್ಯಾಕ್ಟ್ಸ್ ಇರುತ್ತೆ ಇವತ್ತು ನಿಮ್ ಮೊಬೈಲ್ ಅಲ್ಲಿ? ವಾಟ್ಸ್ಆಪ್ ಗ್ರೂಪ್ ತೆಗೆದ್ರೆ ಎಷ್ಟು ಕಾಂಟ್ಯಾಕ್ಟ್ಸ್ ಇರುತ್ತೆ? ಹಳೆ ಆಲ್ಬಮ್ಸ್ ಇರ್ಬೋದು, ಆ ಫೋಟೋಸ್ ಗಳಿರ್ಬೋದು, ನಮ್ಮ ಮದ್ವೆ ಫೋಟೋಸ್ ಇರ್ಬೋದು, ಮನೆ ಮಕ್ಳ ನಾಮಕರಣದ ಇರ್ಬೋದು, ಮನೆ ಗೃಹ ಪ್ರವೇಶದ ಇರ್ಬೋದು. ಬರೀ ಆಲ್ಬಮ್ಸ್ ತೆಗೆದ್ರೆ ಸಾಕು, ಆಲ್ಬಮ್ಸ್ ಅಲ್ಲಿ ಎಷ್ಟೋ ಜನ ಸಿಕ್ಬಿಡ್ತಾರೆ. ಅಂದ್ರೆ ಕೆಲವ್ರದ್ದು ನಮಗ್ ಪರಿಚಯ ಇರಲ್ಲ, ಮರ್ತ್ ಬಿಟ್ಟಿರ್ತೀವಿ. ಯಾಕಂದ್ರೆ ಬರ್ತಾ ಬರ್ತಾ ಹೊಸ ಜನಗಳ, ಹೊಸ ವ್ಯಕ್ತಿಯ ಪರಿಚಯ ಆಗುತ್ತೆ, ನಮ್ದೇ ಆದಂತ ದೊಡ್ಡ ಫ್ಯಾಮಿಲಿ ಆಗುತ್ತೆ. ಅವರೆಲ್ಲರ ಜೊತೆ ಇರ್ತಾ ಹಳೆಬ್ರನ್ನೆಲ್ಲ ಮರಿತಾ ಬಂದ್ಬಿಡ್ತೀವಿ, ಗೊತ್ತೇ ಆಗಲ್ಲ. ಈಗ ನಮ್ಮ ಅಪ್ಪನ ಫ್ರೆಂಡ್ಸ್ ಯಾರ್ಯಾರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ನಮ್ಮ ಅಮ್ಮನ ಫ್ರೆಂಡ್ಸ್ ಅವಾಗೆಲ್ಲ ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ಚಿಕ್ಕ ಮಕ್ಳಿಂದಾಗ ಏನೋ ಪುಟ್ಟ ಚೆನ್ನಾಗಿದ್ಯಾ ಅನ್ಕೊಂಡೆಲ್ಲ ಬರೋರು, ಆ ಅಂಕಲ್ ಬಾಯ್ ಅಂಕಲ್ ಅಂತ ಹೇಳಿ ಬರ್ತಾ ಇದ್ವಿ. ಸೊ ಬರ್ತಾ ಈಗ ಅವ್ರಿಗೂ ಹೆಲ್ತ್ ಬೇಕಲ್ಲ, ಅವ್ರಿಗೆ ಹೆಲ್ತ್ ಬೇಡವಾ? ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ ಅಲ್ವಾ? ಅದೇ ಊರವರಾಗಿರ್ತಾರೆ, ಅವ್ರ ಮನೆಗೂ ಹೋಗಿರ್ತೀವಿ ಫಂಕ್ಷನ್ಸ್ ಗಳಲ್ಲಿ. ಮದ್ವೆ ಆಗಿ ನಾವು ಫ್ಯಾಮಿಲಿ ಬಂದ ತಕ್ಷಣ ಅವ್ರ ಕಾಂಟ್ಯಾಕ್ಟ್ ತಪ್ಪೋಗಿರುತ್ತೆ. ಹೇಗೇನ್ ಅವ್ರನ್ನ ಪರಿಚಯ ಮಾಡ್ಕೊಂಡು ಹೋಗ್ಬೋದು, ನಮ್ಮ ಹಳೆ ಫ್ರೆಂಡ್ಸ್ ಗಳನ್ನ ಪರಿಚಯ ಮಾಡ್ಬೋದು. ಅಂದ್ರೆ ನಮ್ಮದೇ ಆದಂತ ಒಂದು ಲೀಸ್ಟ್ ನ ನಾವು ರೆಡಿ ಮಾಡ್ಕೊಳ್ಬೇಕು. ನಾವ್ ಎಷ್ಟು ದೊಡ್ಡ ಲಿಸ್ಟ್ ನಾವು ರೆಡಿ ಮಾಡ್ಕೊಳ್ತೀವಿ ಅಷ್ಟು ಸಕ್ಸಸ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಸೊ ಅದ್ರ ಜೊತೆಗೆ ನಾವ್ ಯಾವ ತರ ಲಿಸ್ಟ್ ಮೇಕಿಂಗ್ ಯಾವ ತರ ಮಾಡ್ಬೋದು ಅಂದ್ರೆ, ಹೂ ವಾಂಟ್ಸ್ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳಿದ್ರೆ ಯಾರಿಗೆ ಎಕ್ಸ್ಟ್ರಾ ದುಡ್ಡು ಬೇಕು? ಎಲ್ರಿಗೂ ಬೇಕಪ್ಪ ಅಲ್ವಾ? ಯಾರಿಗ್ ಬೇಡ ಎಕ್ಸ್ಟ್ರಾ ದುಡ್ಡು? ಯಾರು ಬೇಡ ಅಂತೀರಾ? ಲಕ್ಸುರಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇರೋರ್ಗೆ ಇನ್ನೂ ದುಡ್ಡು ಬೇಕು ಅಲ್ವಾ? ಸೊ ಅಂತದ್ರಲ್ಲಿ ನಾವ್
ಇರೋರೆಲ್ಲರೂ ಕೂಡ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದೀವಿ ಅಂತದ್ರಲ್ಲಿ ಯಾರು ದುಡ್ಡು ಬೇಡ ಅಂತಾರೆ ಅಲ್ವಾ? ಅಂದ್ರೆ ನಾವು ದುಡಿತಾ ಇರುವಂತ ದುಡ್ಡು ನಮಗ್ ಸಾಲ್ತಾ ಇಲ್ಲ. ನಮಗೆ ಬರ್ತಾ ಇರುವಂತ ದುಡ್ಡು ನಮ್ಮ ಮನೆ ಮೇಂಟೈನ್ ಮಾಡೋದಕ್ಕೆ ಸಾಲ್ತಾ ಇಲ್ಲ. ಮನೆ ಮೇಂಟೈನ್ ಮಾಡಕ್ಕಲ್ಲ, ಮಕ್ಕಳ ಎಜುಕೇಶನ್, ಮಕ್ಕಳ ಫೀಸ್ ಕಟ್ಲಿಕ್ಕೆ ನಾವು ದುಡಿತಾ ಇರುವಂತ ದುಡ್ಡು 1% ಸಾಲ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಕಟ್ಟಬೇಕಾಗುತ್ತೆ ನಾವು ಸ್ಕೂಲ್ ಫೀಸ್ಗಳಿಗೆ ಅಲ್ವಾ? ಅದ್ರ ಜೊತೆಗೆ ಮನೆ ಬಾಡಿಗೆ, ಮನೆ ರೆಂಟ್ ಹೌಸ್ ಅಲ್ಲಿ ಇದ್ದವ್ರಿಗಂತೂ ಮನೆ ರೆಂಟ್ ತಿಂಗ್ಳಾಯ್ತು ಅಂದ್ರೆ ಮನೆ ರೆಂಟ್ ಕಟ್ಟಬೇಕು, ಮನೆ ರೇಷನ್ ತಂದು ಹಾಕ್ಬೇಕು ಅಲ್ವಾ? ಮನೆ ಸಿಲಿಂಡರ್ ಅಂತೆ, ಅದಂತೆ ಇದಂತೆ. ಅದಕ್ಕಿಂತ ಹೆಚ್ಚಾಗಿ ಫಂಕ್ಷನ್ಸ್ ಗಳು ಕರೀತಾರಲ್ವಾ? ನಾವು ಊಟ ಅಲ್ಲಿ ಸಿಗುತ್ತೆ ಅನ್ಕೋಬಹುದು, ಆ ಊಟಕ್ಕಿಂತ ಹೆಚ್ಚಾಗಿ ನಾವು ಮುಯ್ಯಿ ಹಾಕ್ಬೇಕು. ಜಾಸ್ತಿ ಫಂಕ್ಷನ್ಸ್ ಅಂತ ಮುಯ್ಯಿ ಹಾಕಕ್ಕೆ ನಾವು ಒಂದಿಷ್ಟನ್ನ ತೆಗ್ದಿಟ್ಬಿಡ್ಬೇಕು. ಸೊ ಈ ತರ ನಮ್ಮ ಖರ್ಚುಗಳೇ ಜಾಸ್ತಿ ಆಗುತ್ತೆ. ನಾನು ತಗೊಳ್ಳುವಂತ ಸಂಬಳ, ನಾನು ಏನ್ ದುಡಿತಾ ಇದೀನಿ, ದುಡಿತಾ ಇರುವಂತ ದುಡ್ಡು ನಮಗೆ ಸಾಲ್ತಾ ಇಲ್ಲ, ನನಗೆ ಎಕ್ಸ್ಟ್ರಾ ಇನ್ಕಮ್ ಬೇಕು. ಸೊ ಅಂತವ್ರನ್ನ ಲಿಸ್ಟ್ ಮಾಡ್ಕೊಳ್ಳೋಣ. ಹೂ ವಾಂಟ್ಸ್ ಫೈನಾನ್ಷಿಯಲ್ ಫ್ರೀಡಮ್? ಎಸ್, ನನ್ ಫೈನಾನ್ಷಿಯಲ್ ಫ್ರೀಡಮ್ ಆಗಿರ್ಬೇಕು. ಯಾವುದೇ ಸಾಲ ಇರಬಾರ್ದು. ವಾರ ಆಯ್ತು ಅಂದ್ರೆ ಸಂಘ ಸಾಲ ಕಟ್ಬೇಕು, ತಿಂಗಳಾಯ್ತು ಅಂದ್ರೆ ಬಡ್ಡಿ ಸಾಲ ಕಟ್ಬೇಕು. ಫುಲ್ ನಾನು ಫೈನಾನ್ಷಿಯಲ್ ಟೈಟ್ ಆಗ್ಬಿಟ್ಟಿದೀನಿ ಅನ್ನೋರು ನನ್ ಫೈನಾನ್ಷಿಯಲ್ ಫ್ರೀಡಮ್ ಆಗಿರ್ಬೇಕು, ನನಗೆ ಯಾವುದೇ ರೀತಿಯಾದಂತ ಟೆನ್ಷನ್ ಇರಬಾರ್ದು ಅನ್ನೋರ್ಗು ಕೂಡ ಒಂದು ಲಿಸ್ಟ್ ಮಾಡ್ಕೊಳ್ಬಹುದು. ಹೂ ವಾಂಟ್ಸ್ ಟೈಮ್ ಫ್ರೀಡಮ್? ತುಂಬಾ ಜನಕ್ಕೆ ಟೈಮ್ ಫ್ರೀಡಮ್ ಬೇಕು. ಕೆಲವರು ಚೆನ್ನಾಗಿ ದುಡಿತಾ ಇರ್ತಾರೆ, ತಿಂಗಳಾದ್ರೆ ಸಾಕು ಕೈ ತುಂಬಾ ಸಂಬಳ ಬರುತ್ತೆ. ಆ ಸಂಬಳ ಬರೋದಕ್ಕೆ ಸುಮ್ನೆ ಮನೆಯಲ್ಲಿ ಕುತ್ಕೊಂಡು ಸಂಬಳ ಬರುತ್ತಾ? ಬೆಳಗ್ಗೆ ಆದ್ರೆ ಕೆಲ್ಸಕ್ಕೆ ಹೋಗ್ಬೇಕು, ಬರೋದು ಲೇಟ್ ನೈಟ್ ಆಗುತ್ತೆ. ಅವ್ರಿಗೆ ಟೈಮೇ ಇಲ್ಲ. ಹೆಂಡತಿ ಮಕ್ಕಳನ್ನ ಎಲ್ಲಾದ್ರೂ ಟ್ರಿಪ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅವ್ರಿಗೆ ಟೈಮ್ ಇಲ್ಲ. ಫ್ಯಾಮಿಲಿ ಫಂಕ್ಷನ್ಸ್ ಗಳಿಗೆ ಹೋಗ್ಬೇಕು ಅಂದ್ರೆ ಟೈಮ್ ಇಲ್ಲ. ಮಕ್ಳನ್ನ ಏನಾದ್ರೂ ಔಟಿಂಗ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅವ್ರಿಗೆ ಟೈಮ್ ಇಲ್ಲ. ಅಷ್ಟು ದುಡ್ಕೊಂಡು ನಾವೇನ್ ಮಾಡ್ಬೇಕು? ಸಾಯೋವರೆಗೂ ಕೆಲಸ ಮಾಡು ದುಡಿ ಅಂದ್ರೆ ಲೈಫ್ ಅನ್ನ ಎಂಜಾಯ್ ಮಾಡೋದು ಯಾವಾಗ? ಹೆಂಡತಿ ಮಕ್ಳಿಗೂ ಆಸೆ ಇರುತ್ತಲ್ವಾ, ಹೆಂಡತಿ ಮಕ್ಳಿಗೂ ಕನ್ಸಿರುತ್ತಲ್ವಾ, ನಾವೆಲ್ಲಾದ್ರೂ ಹೋಗ್ಬೇಕು, ಹೊರಗಡೆ ಹೋಗ್ಬೇಕು, ಸುತ್ತಾಡ್ಕೊಂಡ್ ಬರ್ಬೇಕು ಅಂತ. ಎಲ್ಲೋ ಒಂದಿನ ರಜೆ ಸಿಕ್ಕಾಗ ನಡೆಯುತ್ತೆ. ಒಂದಿನ ರಜೆ ಇದೆ, ಧರ್ಮಸ್ಥಳಕ್ಕೆ ಹೋಗೋಣ, ಸುಬ್ರಹ್ಮಣ್ಯಕ್ಕೆ ಹೋಗೋಣ, ಶೃಂಗೇರಿಗೆ ಹೋಗೋಣ, ಹಳೆಬೀಡ್ಗೆ ಹೋಗೋಣ, ಬೇಲೂರ್ಗೆ ಹೋಗೋಣ, ಅಷ್ಟೇ. ನಮ್ ಸುತ್ತಮುತ್ತ ಬೆಳಗ್ಗೆ ಹೋಗಿ ರಾತ್ರಿ ಬರ್ಬೋದು. ಆ ಪ್ಲೇಸ್ ಅನ್ನ ಸರ್ಚ್ ಮಾಡ್ತಾರೆ. ಬೆಳಗ್ಗೆ ಹೋಗಿ ರಾತ್ರಿ ಬಂದು ಬಿಡ್ಬೋದು. ಆತರ ಸರ್ಚ್ ಮಾಡಿ ಕರ್ಕೊಂಡ್ಬಂದ್ಬಿಡ್ತಾರೆ. ಅದು ಫುಲ್ಫಿಲ್ ಅಲ್ಲ ಅಲ್ವಾ? ಅದಕ್ಕೆ ಅಂದ್ರೆ ಯಾಕೆ ಕರ್ಕೊಂಡು ಹೋಗಕ್ ಆಗಲ್ಲ? ಅವ್ರಿಗೆ ಟೈಮ್ ಇಲ್ಲ, ಫುಲ್ ವರ್ಕ್ ಅಲ್ಲಿ ಬಿಸಿ ಇರ್ತಾರೆ. ಬರೀ ವರ್ಕ್ ಮಾಡ್ತಾರೆ. ಆದ್ರೆ ಎಷ್ಟು ವರ್ಕ್ ಮಾಡಿ ಎಷ್ಟೇ ಸಂಬಳ ತಗೊಂಡ್ ಬಂದು ಮನೇಲಿ ಹೆಂಡತಿ ಕೊಟ್ರು, ಅವರು ಗಂಡ ಹೊರಗಡೆ ಕರ್ಕೊಂಡು ಹೋಗಿ ಸುತ್ತಾಡ್ಕೊಂಡು ಬರುವಷ್ಟು ಖುಷಿ ಆ ಕೈ ತುಂಬಾ ಸಂಬಳ ತಗೊಂಡ್ ಕೈಯಲ್ಲಿ ಕೊಡುವಂತದ್ರಲ್ಲಿ ಇರಲ್ಲ ಅಲ್ವಾ? ಸೊ ಅವ್ರಿಗೆ ಆದಂತ ಒಂದು ಟೈಮ್ ಕೊಡ್ಬೇಕು. ಫ್ಯಾಮಿಲಿ ಫಂಕ್ಷನ್ಸ್ ಇರುತ್ತೆ, ನನ್ ಬರಕ್ ಆಗಲ್ಲಮ್ಮ, ನೀನ್ ಹೋಗ್ಬಿಡ್ಬಾ ಅಂತ ಹೋಗ್ತಾರೆ ಕೆಲ್ಸಕ್ಕೆ. ಯಾವಾಗ ನೋಡಿದ್ರೆ ಫ್ಯಾಮಿಲಿಯಲ್ಲಿ ನಿನ್ ಹಸ್ಬೆಂಡ್ ಎಲ್ಲಿ, ನಿನ್ ಗಂಡ ಎಲ್ಲಿ, ಬರ್ಲಿಲ್ವಾ ಅಂತಾರೆ. ಅದು ಎಷ್ಟು ಫೀಲ್ ಆಗುತ್ತೆ. ಯಾವ ಫಂಕ್ಷನ್ಸ್ಗೂ ಬರಲ್ಲ ಅಂತ ಅಂದ್ರೆ ಎಲ್ಲದಕ್ಕೂ ಕ್ವಶನ್ ಮಾರ್ಕ್. ಟೈಮ್ ಇಲ್ಲ ಅವ್ರ ಜೊತೆ ಅಂತ. ಆದ್ರೆ ಅಂತವ್ರನ್ನ ಒಂದು ಲೀಸ್ಟ್ ಮಾಡ್ಬೇಕು. ನಮ್ಮಲ್ಲಿ ಎಲ್ರು ಫುಲ್ ಟೈಮರ್ ವರ್ಕ್ ಯಾರು ಮಾಡ್ತೀರಪ್ಪ? 24/7 ಯಾಕೆ ಕೆಲಸ ಮಾಡ್ತಾ ಇದ್ದೀರಾ? ಫ್ಯಾಮಿಲಿ ಫಂಕ್ಷನ್ಸ್ ಟೈಮ್ ಕೊಡ್ತಿದ್ದೀರಲ್ವಾ? ಫ್ಯಾಮಿಲಿ ಜೊತೆಗೆ ಇರ್ತೀರಾ ಅಲ್ವಾ? ಮನೇಲಿ ರೆಸ್ಟ್ ಮಾಡ್ತೀರಾ ಅಲ್ವಾ? ಸೊ ಅಂದ್ರೆ ಟೈಮ್ ಫ್ರೀಡಮ್ ನಮ್ಮಲ್ಲಿ ಸಿಕ್ಕಿದೆ. ಸೊ ಆತರ ಟೈಮ್ ಫ್ರೀಡಮ್ ಯಾರಿಗಿಲ್ಲ, ಸೊ ಅಂತವ್ರಿಗೆ ಕೂಡ ಒಂದು ಅವಕಾಶ ಅಂತವ್ರದೇ ಒಂದು ಲಿಸ್ಟ್ ನ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಹೂ ಆರ್ ನಾಟ್ ಹ್ಯಾಪಿ ವಿತ್ ದೇರ್ ಜಾಬ್? ಕೆಲವ್ರಿಗೆ ಅವ್ರವ್ರ ಜಾಬ್ ಅಲ್ಲಿ ರಿಸ್ಕ್ ಇರುತ್ತೆ, ಕೆಲಸ ಮಾಡ್ತಿರ್ತಾರೆ, ಒಳ್ಳೆ ಸಂಬಳನು ಕೆಲವ್ರಿಗೆ ಒಳ್ಳೆ ಸಂಬಳ ಸಿಕ್ತಿರುತ್ತೆ, ಬಟ್ ತುಂಬಾ ರಿಸ್ಕ್ ಅನ್ಸುತ್ತೆ. ಕೆಲವ್ರಿಗೆ ಒಳ್ಳೆ ಕೈ ತುಂಬಾ ಇನ್ಕಮ್ ಸಿಕ್ತಿರೋದಿಲ್ಲ, ಆದ್ರೂ ಕೂಡ ಅವರ ಟಾರ್ಚರ್ ಜಾಸ್ತಿ ಇರುತ್ತೆ. ಈ ಟೈಮಿಗೆ ಬರ್ಬೇಕು ಅಂದ್ರೆ ಇನ್ ಟೈಮ್ ನಾವು ಅಲ್ಲಿ ಇರ್ಬೇಕಾಗತ್ತೆ. ಇಷ್ಟೇ ಹೊತ್ತು ಕೆಲಸ ಮಾಡ್ಬೇಕು ಅಂದ್ರೆ ಅಷ್ಟೇ ಹೊತ್ತು ಕೆಲಸ ಮಾಡ್ಬೇಕಾಗತ್ತೆ. ಸೊ ಅದು ತುಂಬಾ ರಿಸ್ಕ್ ಆಗ್ತಿರುತ್ತೆ. ನನ್ಗೆ ಆಗ್ತಾ ಇಲ್ಲ, ನನ್ಗೆ ಆ ಕೆಲ್ಸದಲ್ಲಿ ನನ್ ಖುಷಿ ಆಗ್ತಾ ಇಲ್ಲ, ನಂಗೆ ತುಂಬಾ ಕಷ್ಟ ಆಗ್ತಾ ಇದೆ ಅನ್ನೋರು ಕೂಡ ನಾವು ಒಂದು ಲಿಸ್ಟ್ ಅನ್ನ ಮಾಡ್ಕೊಳ್ಬಹುದು. ಹೂ ವಾಂಟ್ಸ್ ರಿಟೈರ್ಡ್ ಅರ್ಲಿ ಅಂತ ಹೇಳಿದ್ರೆ ಯಾರಿಗೆ ರಿಟೈರ್ಮೆಂಟ್ ಸಿಗ್ಬೇಕು ಲೈಫ್ ಅಲ್ಲಿ? ಅಪ್ಪ ನನ್ಗೆ ಏನ್ ಬೇಕು, ನಾನ್ ಮಾತ್ರ ಕೂತ್ಕೊಂಡ್ ತಿನ್ನೋದಲ್ಲ, ನನ್ನ ಮಕ್ಳು ಮರಿ ಮಕ್ಳು ಕೂತ್ಕೊಂಡ್ ತಿನ್ನುವಷ್ಟು ದುಡ್ಡು ಮಾಡಿದೀನಿ ಅಂತ ಅನ್ನೋರು ಬೇಕು. ಸೊ ಅಂತವ್ರಿಗೂ ಕೂಡ ಇಲ್ಲೊಂದು ಅವಕಾಶ ಕೊಡ್ಬೋದು. ಸೊ ಅಂತವ್ರಿಗೂ ಒಂದು ಲಿಸ್ಟ್ ಅನ್ನ ಮಾಡ್ಕೊಳ್ಬಹುದು. ಯಾಕೆಂದ್ರೆ ನಾನ್ ಏನ್ ದುಡಿತಿದ್ದೀನಿ, ನಾನ್ ಕೂತ್ಕೊಂಡು ತಿನ್ಬೋದು, ನಾನ್ ಹೋದ್ರೆ ನನ್ನ ಮಕ್ಳು, ಅವ್ರು ಹೋದ್ರೆ ಅವ್ರ ಮಕ್ಳು, ಆತರ ನಾನು ಫ್ಯೂಚರ್ ಏನೇನ್ ಬೇಕು ಅದನ್ನೆಲ್ಲ ಈಗ್ಲೇ ರೆಡಿ ಮಾಡಿ ಇಟ್ಟಿದ್ದೀನಿ ಅನ್ನುವಂತ ಒಂದು ಮೈಂಡ್ ಸೆಟ್ ಇರ್ತಲ್ವಾ? ಸೊ ಅಂತವ್ರಿಗೂ ಕೂಡ ಒಂದು ಲಿಸ್ಟ್ ನ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಸೋಷಿಯಲ್ ವರ್ಕ್, ಯಾರಿಗೆ ಸೋಷಿಯಲ್ ವರ್ಕ್ ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಇರುತ್ತೆ, ಇದು ಕೂಡ ಒಂದು ಸೋಷಿಯಲ್ ವರ್ಕ್. ಜನಗಳಿಗೆ ಆರೋಗ್ಯ ಕೊಡ್ತಾ ಇದೀವಿ, ಇದು ಒಂದು ಸಮಾಜ ಸೇವೆನೇ ಅಲ್ವಾ? ಸೊ ಆತರ ಒಂದು ಲಿಸ್ಟ್ ನ ಮಾಡ್ಕೊಳ್ಬೇಕಾಗತ್ತೆ. ಆ ಲಿಸ್ಟ್ ಜೊತೆಗೆ ABC ಅಂತ ಹೇಳಿ ಒಂದು ಲಿಸ್ಟ್ ನ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಒಂದೊಂದು ಸೀರಿಯಲ್ ಪ್ರಕಾರ ABC ಬೆಟರ್ ದೆನ್ ಯುವರ್ ಪ್ರೊಫೈಲ್, ಅಂದ್ರೆ ನಮಗಿಂತ ಚೆನ್ನಾಗಿದ್ದಾರೆ ಅವರ ಲೈಫ್ ಸ್ಟೈಲ್, ನಾವ್ ಯಾವ ತರ ಇದೀವಿ ಈಗ, ನಮ್ಮ ಲೈಫ್ ಯಾವ ತರ ನಡೀತಾ ಇದೆ, ನಮಗಿಂತ ಚೆನ್ನಾಗಿದಾರಪ್ಪ ಲೈಫ್ ಅಲ್ಲಿ ಅನ್ನೋದೇ ಒಂದು ಲಿಸ್ಟ್. ಅದ್ರ ಜೊತೆಗೆ ಈಕ್ವಲ್ ಟು ಯುವರ್ ಪ್ರೊಫೈಲ್, ಅಂದ್ರೆ ನನ್ನ ಲೈಫ್ ಸ್ಟೈಲ್ ಯಾವ ತರ ನಡೀತಿದೆ, ಆಸ್ ಇಟ್ ಇಸ್ ಸೇಮ್ ಅವ್ರ ಲೈಫ್ ಇದೇ ತರ ನನ್ನ ತರನೇ
ಲೀಸ್ಟ್ ಮಾಡ್ಬೇಕು. ಬಿಲೋ ಯುವರ್ ಪ್ರೊಫೈಲ್, ನಾನು ಇದೀನಲ್ವಾ ಅದಕ್ಕಿಂತ ಸ್ವಲ್ಪ ಕೆಳಮಟ್ಟದಲ್ಲಿ ಇದಾರೆ, ಅವರ ಲೈಫ್ ಸ್ಟೈಲ್ ಆತರ ನಡೀತಾ ಇದೆ ಅನ್ನೋದೇ ಒಂದು ಲಿಸ್ಟ್ ನ ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಅಂತ ಒಂದು ಲಿಸ್ಟ್ ನ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನನಗಿಂತ ಚೆನ್ನಾಗಿ ಅವರ ಒಂದು ಲೈಫ್ ಸ್ಟೈಲ್ ನಡೀತಾ ಇದೆ, ನಂತರನೇ ನಡೀತಾ ಇದೆ, ನನಗಿಂತ ಒಂದು ಬಿಲೋ ಲೆವೆಲ್ ಅಲ್ಲಿ ಒಂದು ಅವರ ಲೈಫ್ ಸ್ಟೈಲ್ ನಡೀತಾ ಇದೆ ಅನ್ನೋದೇ ಒಂದು ಸಪರೇಟ್ ಒಂದು ಲೀಸ್ಟ್ ನ ನಾವು ಮಾಡ್ಕೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಕಪಲ್ಸ್ ಒಂದು ಲೀಸ್ಟ್ ಮಾಡ್ಕೊಂಡು ಕಪಲ್ಸ್ ನ ಮೀಟ್ ಮಾಡೋದು ತುಂಬಾ ಬೆಸ್ಟ್. ಯಾಕೆಂದ್ರೆ ತುಂಬಾ ಜನ ಅಬ್ಸರ್ವ್ ಮಾಡ್ಬೋದು, ಹೆಂಡತಿಗೆ ಹೇಳಿದ್ರೆ ನಮ್ಮ ಮನೆಯವ್ರು ಇಲ್ಲ, ನಮ್ಮ ಮನೆಯವ್ರು ಬಂದ್ಮೇಲೆ ಕೇಳ್ಬಿಟ್ಟು ಹೇಳ್ತೀನಿ, ಅದೊಂದು ಡೈಲಾಗ್ಸ್ ಹೇಳ್ತಾರೆ ಅಲ್ವಾ. ಅದೇ ಮನೆಯವ್ರ ನಾನಂತೂ ತುಂಬಾ ಬಿಸಿ, ಈ ವರ್ಕ್ ಎಲ್ಲ ಮಾಡಕ್ಕಾಗಲ್ಲ, ನನ್ ವೈಫ್ಗೆ ಹೇಳ್ತೀನಿ, ಅವ್ರೇನಾದ್ರು ಫ್ರೀ ಇದ್ರೆ ನಿಮ್ಗೆ ಹೇಳ್ತೀನಿ ಅಂತ. ಅದೇ ಗಂಡ ಹೆಂಡತಿ ಇಬ್ರು ತಗ್ಲಾಕೊಂಡ್ಬಿಟ್ರೆ ಇವ್ರಿಗೆ ಹೇಳಂಗಿಲ್ಲ, ಅವ್ರಿಗೆ ಹೇಳಂಗಿಲ್ಲ, ಇಬ್ರಿಗೂ ಸೇರ್ಸ್ ಒಟ್ಟಿಗೆ ಹೇಳ್ಬಿಡ್ಬೋದು ಅಲ್ವಾ. ಅಂದ್ರೆ ನಮ್ಮಲ್ಲಿ ಎಷ್ಟೋ ಜನ ಫ್ಯಾಮಿಲೀಸ್ ವರ್ಕ್ ಮಾಡೋರು ತುಂಬಾ ಜನ ಇದ್ದಾರೆ, ಗಂಡ ಹೆಂಡತಿ ಇಬ್ರು ವರ್ಕ್ ಮಾಡೋರು ತುಂಬಾ ಜನ ಇದ್ದಾರೆ. ಇಬ್ರು ಅರ್ಥ ಮಾಡ್ಕೊಂಡು ಎಸ್ ವಿ ಸ್ಟಾರ್ ಅಂತ ಏನು, ವಿ ಸ್ಟಾರ್ ಅಲ್ಲಿ ಇದ್ರೆ ನಾನು ಏನ್ ಸಕ್ಸಸ್ ಆಗ್ಬೋದು, ಯಾವ ತರ ಬೆಳಿಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಈ ಒಂದು ಬಿಸ್ನೆಸ್ ಬಂದು ಗಂಡ ಹೆಂಡತಿ ಕೈ ಜೋಡಿಸಿ ಒಳ್ಳೊಳ್ಳೆ ಅಚೀವ್ಮೆಂಟ್ ಮಾಡಿರೋರು ಸಾಕಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ಜಾಸ್ತಿ ಕಪಲ್ಸ್ ನ ನಾವು ಮಾತಾಡೋಕೆ ಹೋಗ್ಬೇಕಾಗತ್ತೆ. ಅದ್ರ ಜೊತೆಗೆ ನಾವ್ ಏನ್ ಲೀಸ್ಟ್ ಮಾಡ್ಕೊಳ್ತೀವಿ, ಯಾರನ್ನ ಮೀಟ್ ಮಾಡಕ್ ಹೋಗ್ತೀವಿ, ಒಂದು ನಮ್ ಜೊತೆ ಹನುಮಂತನ್ ಬಾಲತ್ರ ಲೀಸ್ಟ್ ಇರ್ಬೇಕು. ಅಂದ್ರೆ ಹನುಮಂತನ್ ಬಾಲತ್ರ ಲೀಸ್ಟ್ ಇರೋದು ಓಕೆ, ಆದ್ರೆ ಒಂದ್ ಕಡೆ ನಾವು ಮೀಟ್ ಮಾಡಕ್ ಹೋಗ್ತೀವಿ ಅಂದ್ರೆ 120 ಲೀಸ್ಟ್, ಮೇನ್ 120 ಲೀಸ್ಟ್ ಸಾಕು. ಆ ಲೀಸ್ಟ್ ಅಲ್ಲಿ ಫಸ್ಟ್ ಯಾರನ್ನ ಮೀಟ್ ಮಾಡಕ್ ಹೋಗ್ತಾ ಇದೀವಿ ಆ ಲಿಸ್ಟ್ ನ ಫಸ್ಟ್ ನಾವು ಬರ್ಕೊಳ್ಬೇಕು. ಆ ಲಿಸ್ಟ್ ನ ನಾವು ಫಸ್ಟ್ ನಾವು ಮೆನ್ಷನ್ ಮಾಡ್ಕೊಳ್ಬೇಕು. ಇವಾಗ ಎಕ್ಸಾಂಪಲ್ ಇಲ್ಲಿ ನಮ್ಗೆ ಮೈಥಿಲಿ ಮೇಡಮ್ ಕಾಣಿಸ್ತಿದ್ರೆ ಅನ್ಕೊಳ್ಳಿ, ನಾನು ಮೈಥಿಲಿ ಮೇಡಮ್ ನಾನು ಮೀಟ್ ಮಾಡಕ್ ಹೋಗ್ಬೇಕು ನಾಳೆ. ಫಸ್ಟ್ ನಮ್ಮ ಲಿಸ್ಟ್ ಏನಿರ್ಬೇಕು, ಮೈಥಿಲಿ ಮೇಡಮ್. ಅದ್ರ ಕೆಳಗಡೆ ಬೇರೆ ಬೇರೆ ಲೀಸ್ಟ್, ನಮ್ಮ ಪದ್ಮಾವತಿ ಮೇಡಮ್ ಇರ್ಬೋದು, ಗೀತಾ ಮೇಡಮ್ ಇರ್ಬೋದು, ಕರಿಯಪ್ಪ ಸರ್ ಇರ್ಬೋದು, ಆಯ್ತಾ, ಸೂಫಿಯಾ ಮೇಡಮ್ ಇರ್ಬೋದು, ಈ ತರ ನಾಗಮಣಿ ಮ್ಯಾಮ್ ಯಾರು ಇದ್ದೀರಾ ಅವ್ರಲ್ಲಿ ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಹಾಕಿರ್ತೀನಿ. ಆದ್ರೆ ನಾನು ಹೋಗ್ತಾ ಇರೋದು ಯಾರ ಮನೆಗೆ, ಮೈಥಿಲಿ ಮೇಡಮ್ ಮನೆಗೆ. ನನ್ನ ಫಸ್ಟ್ ಲಿಸ್ಟ್ ಇರೋದು ಮೈಥಿಲಿ ಮೇಡಮ್. ನಾವು ಹೋದಾಗ ಏನ್ ಮಾಡ್ಬೇಕು ನೋಡಿ, ಸೊ ಈ ತರ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ನಾನು ಏನ್ ಇದ್ರ ಬಗ್ಗೆ ತಿಳ್ಕೊಂಡೆ ಅದನ್ನ ಫಸ್ಟ್ ನಿಮಗೆ ಹೇಳ್ಬೇಕು ಅಂತ ನಾನು ಬಂದಿದ್ದೀನಿ. ಅದಕ್ಕೆ ನೋಡಿ ನಾನು ಲೀಸ್ಟ್ ಮಾಡಿದೀನಿ. ಫಸ್ಟ್ ಅವಕಾಶ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನಿಮ್ ಜೊತೆ ಆದ್ಮೇಲೆ ನಾನು ಇವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ಒಳ್ಳೆ ನಾನ್ ಮಾಡ್ತಾ ಇರುವಂತ ವರ್ಕ್ ಚೆನ್ನಾಗಿದೆ, ನಮ್ಮ ಲೈಫ್ ಅನ್ನ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಳಕ್ಕೆ ನಮ್ಗೊಂದು ಅವಕಾಶ ಸಿಕ್ಕಿದೆ, ನನಗೆ ಈ ಅವಕಾಶ ಸಿಕ್ಕಿದೆ, ನಿಮಗೂ ಈ ಅವಕಾಶನ ಕೊಡ್ಬೇಕು ಅಂತ ಹೇಳಿ ಫಸ್ಟ್ ಮೀಟ್ ನಾನು ನಿಮ್ಗೆ ಮಾಡ್ತಾ ಇದ್ದೀನಿ. ನೋಡಿ ನಿಮ್ಗೆ ಅವಕಾಶ ಇದೆ, ನಿಮ್ಗೊಂದು ಆಫರ್ ಬಂದಿದೆ, ನೋಡಿ ಮಾಡಿ ನೀವು ನನ್ನ ಜೊತೆ ಕೈ ಜೋಡಿಸಿದ್ರೆ ಇದು ನೆಕ್ಸ್ಟ್ ಲೀಸ್ಟ್ ಏನಿದ್ದಾರೆ ಸೊ ಅವ್ರನ್ನ ಹೋಗಿ ಮೀಟ್ ಮಾಡೋಣ. ಎಲ್ಲರೂ ಕೂಡ ನಿಮ್ಮ ಪಾರ್ಟ್ನರ್ ಅಸೋಸಿಯೇಟ್ಸ್ ಆಗ್ತಾರೆ. ಅಕಸ್ಮಾತ್ ನೀವು ಡಿಲೇ ಮಾಡಿದ್ರೆ ನಾನು ನೆಕ್ಸ್ಟ್ ಯಾರ್ದು ಲಿಸ್ಟ್ ಇದೆ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಆಮೇಲೆ ನೀವು ಬಂದಾಗ ನೀವು ಅವರ ಪಾರ್ಟ್ನರ್ ಅಸೋಸಿಯೇಟ್ ನೀವ್ ಆಗ್ತೀರಾ. ಫಸ್ಟ್ ನೀವು ಬಂದ್ರೆ ನಿಮ್ಮ ಪಾರ್ಟ್ನರ್ ಅಸೋಸಿಯೇಟ್ ಇವರೆಲ್ಲ ಹಾಕ್ತಾರೆ ಅಂತ ಹೇಳಿ ಸೊ ಅವರ ಮೈಥಿಲಿ ಮೇಡಮ್ ಲಿಸ್ಟ್ ಆಯ್ತು. ನೆಕ್ಸ್ಟ್ ನಾನು ಪದ್ಮಾವತಿ ಮೇಡಮ್ ಮನೆಗೆ ಹೋಗ್ತೀನಿ. ಅಲ್ಲಿ ಯಾರು ಲಿಸ್ಟ್ ಇರ್ಬೇಕು, ಪದ್ಮಾವತಿ ಮೇಡಮ್ ಲಿಸ್ಟ್ ಫಸ್ಟ್ ಇರ್ಬೇಕು, ಮೈಥಿಲಿ ಮೇಡಮ್ ಸೆಕೆಂಡ್ ಹಾಕ್ಬಿಡ್ಬೇಕು, ಮುಗೀತು ಮೈಥಿಲಿ ಮೇಡಮ್ ಕೆಲಸ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಪದ್ಮಾವತಿ ಮೇಡಮ್ಗೆ ಹೇಳ್ಬೇಕು, ಅದೇ ಆಪ್ಷನ್ ಸೇಮ್. ಸೊ ಈ ತರ ನಾವು ಲೀಸ್ಟ್ ಮಾಡ್ಕೊಂಡು ಒಬ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಹೋಗ್ತೀವಿ ಅಂದ್ರೆ ಅಲ್ಲಿರುವಂತ ಲೀಸ್ಟ್ ನಮ್ಮ ಮುಂದೆ ಕಣ್ ಮುಂದೆ ಇರ್ಬೇಕು. ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಹೇಳ್ಬೋದು, ಮೇಡಮ್ ನಾನು ಓದೇ ಇಲ್ಲ ಮೇಡಮ್, ನನ್ಗೆ ಆ ಕಾಲದಲ್ಲೆಲ್ಲ ನನ್ಗೆ ಎಜುಕೇಶನ್ ಗೊತ್ತಿಲ್ಲ. ಏನ್ ನೀವು SLC PUC ಆಲ್ಬಮ್ ಅಂತ ಹೇಳ್ತೀರಾ, SLC PUC ಓದಿಲ್ಲ ನಾನು, ನನ್ ಫ್ರೆಂಡ್ ಸರ್ಕಲ್ ಇಲ್ಲ, ನಂಗೆ ವಾಟ್ಸಪ್ ಇಲ್ಲ, ನಾನು 1ನೇ ಕ್ಲಾಸ್ ಓದಿಲ್ಲ, ನನಗೆ ಎಜುಕೇಶನ್ ಇಲ್ಲಪ್ಪ, ನಾನು ಓದೇ ಇಲ್ಲ, 1ನೇ ಕ್ಲಾಸ್ ಓದಿಲ್ಲ, ನಾನು ಎಲ್ಲಿಂದ ಲಿಸ್ಟ್ ತೆಗಿಲಿ ಅಂತ ಹೇಳ್ಬೋದು. ಸೊ ಅಂತವ್ರಿಗೆ ಆಯ್ತು, ಅವ್ರು ಓದಿಲ್ದೇ ಇರ್ಬೋದು, ಮದ್ವೆ ಮಾಡಿದ್ದಾರೆ, ಮದ್ವೆ ಆಗಿದೆ, ಅವ್ರದೇ ಆದಂತ ಒಂದು ಫ್ಯಾಮಿಲಿ ಸರ್ಕಲ್ಸ್ ಇರುತ್ತೆ, ಅವ್ರು ಇರುವಂತ ಊರು, ನಾವ್ ಯಾವ ಊರಲ್ಲಿ ಇದೀವಿ ಸೊ ಅಲ್ಲಿ ಇನ್ಸೂರೆನ್ಸ್ ಏಜೆನ್ಸಿ ಇರ್ತಾರೆ, ಟೂರ್ಸ್ ಅಂಡ್ ಟ್ರಾವೆಲ್ಸ್ ಏಜೆನ್ಸಿ ಇರ್ತಾರೆ, ಪೇಪರ್ ಏಜೆನ್ಸಿ ಇರ್ತಾರೆ, ಬಸ್ ಏಜೆನ್ಸಿ ಇರ್ತಾರೆ, ಎಲ್ಲ ಇದ್ದೇ ಇರ್ತಾರಲ್ವಾ, ಪೋಸ್ಟಲ್ ಏಜೆನ್ಸಿ ಇರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಯಾರು ಪರಿಚಯ ಇಲ್ಲ. ದಿನನಿತ್ಯ ನಾನು ದಿನಸಿ ಸಾಮಾನ ತಗೊಂಬರಕ್ ಒಂದು ಶಾಪಿಗೆ ಹೋಗ್ತೀನಿ, ಡೈಲಿ ಹಾಲ್ ತಗೊಂಬರಕ್ ಒಂದು ಶಾಪಿಗೆ ಹೋಗ್ತೀನಿ, ಡೈರಿಗೆ ಹೋಗ್ತೀನಿ. ಡೈಲಿ ಹಾಲ್ ತಗೊಂಡ್ ಬರಕ್ ಹೋಗಿ ವರ್ಷಾನ್ಗಟ್ಲೆ ಅದೇ ಶಾಪಿಗೆ ನಾವು ಹಾಲ್ ತಗೊಳಕ್ ಹೋದಾಗ ಕಾಫಿ ಆಯ್ತಾ ಅಂಕಲ್, ಕಾಫಿ ಆಯ್ತಾ ನಮ್ಮ ಅಂತ ಮಾತಾಡ್ಸ್ತೀವ ಇಲ್ವಾ? ಚೆನ್ನಾಗ್ ಪರಿಚಯ ಆಗಿರ್ತಾರೆ ಅಲ್ವಾ, ಚೆನ್ನಾಗ್ ಪರಿಚಯ ಆಗ್ತಾರೆ. ಪ್ರತಿ ಸಲನು ಅಲ್ಲೇ ಹಾಲ್ ತಗೊಂಬರಕ್ ಹೋದಾಗ ನಮ್ಗೆ ಯಾಕೆ ಪರಿಚಯ ಇರಲ್ಲ ಅವರು? ದಿನಸಿ ಸಾಮಾನ್, ಮನೆಗೆ ಬೇಕಾಗಿರುವಂತ ರೇಷನ್ ಸಾಮಾನ್ಸ್ ಹೋಗ್ತಿವಿ, ಪ್ರತಿ ಸಲನು ಅಲ್ಲೇ ರೇಷನ್ ತಗೊಂಡ್ ಬರ್ತೀವಿ. ತಿಂಗಳಾಯ್ತು ಅಂದ್ರೆ ಮನೆಗೆ ತಿಂಗ್ಳುಗಟ್ಲೆಗೆ ಬೇಕಾಗಿರುವಂತ ದಿನಸಿ ಸಾಮಾನ ನಾವಲ್ಲಿ ಬೈ ಮಾಡಿ ಬರ್ತೀವಿ. ಅವರಿಗೆ ನಮ್ಮ ಪರಿಚಯ ಇರಲ್ವಾ? ಇನ್ಸೂರೆನ್ಸ್, ನಮ್ಮ ಮನೆಗೆ ನಮ್ಮ ಫ್ಯೂಚರ್ಗೆ ಒಂದು ಸೇಫ್ಟಿ ಅಂತ ಹೇಳಿ ಇನ್ಸೂರೆನ್ಸ್ ಮಾಡ್ತೀವಿ. ಇನ್ಸೂರೆನ್ಸ್ ಮಾಡ್ಕೊಳ್ಳೋರು ಬಂದು ನಮ್ಮ ಹತ್ರ ಮಾತಾಡ್ಕೊಂಡು ಇನ್ಸೂರೆನ್ಸ್ ಮಾಡಿಸ್ಕೊಂಡು ಹೋಗ್ತಾರೆ. ಅವ್ರು ನಮಗ್ ಪರಿಚಯ ಇರಲ್ವಾ? ಬಟ್ಟೆ ಶಾಪಿಗೆ ಹೋಗ್ತೀವಿ, ನಾವು ಬಟ್ಟೆನೆ ತಗೊಳಲ್ವಾ? ಪ್ರತಿಯೊಂದು ಹಬ್ಬಗಳಿಗೆ, ಬರ್ತ್ಡೇಗಳಿಗೆ ಏನೋ ಒಂದು ಸೆಲೆಬ್ರೇಷನ್
ನಾವು ಶಾಪ್ಗೆ ಹೋಗ್ತೀವಿ, ರೆಗ್ಯುಲರ್ ನಾವು ಅಲ್ಲಿ ಬಿಸ್ನೆಸ್ ನ ಅವ್ರಿಗೆ ಕೊಡ್ತಾನೆ ಇರ್ತೀವಿ, ಪ್ರತಿ ಸಲ ಅದೇ ಶಾಪಿಗೆ ಹೋಗ್ತೀವಿ. ಆ ವ್ಯಕ್ತಿ ನಮಗೆ ಪರಿಚಯ ಇರೋದಿಲ್ವಾ? ಟೈಲರ್ ಶಾಪ್ ಆಯ್ತು, ಒಳ್ಳೆ ಸೀರೆ ತಗೋತೀವಿ, ಅದನ್ನ ಸ್ಟಿಚ್ ಮಾಡಕ್ಕೆ ಟೈಲರ್ ಬೇಕೇ ಬೇಕು. ಪ್ರತಿ ಸಲ ಸ್ಟಿಚ್ ಮಾಡೋದಕ್ಕೆ ಅದೇ ಟೈಲರ್ ಶಾಪ್ ಹೋಗ್ತೀವಿ. ಆ ಟೈಲರ್ ಶಾಪ್ ಅವ್ರು ನಮ್ಗೆ ಪರಿಚಯ ಇರೋದಿಲ್ವಾ? ಪರಿಚಯ ಇರ್ತಾರೆ. ಕರೆಂಟ್ ಬಿಲ್ ಕಟ್ಟಿಸ್ಕೊಡೋರು ತಿಂಗಳಾಯ್ತು ಅಂದ್ರೆ ನಮ್ಮನೆಗೆ ಬರ್ತಾನೆ ಇರ್ತಾರೆ, ಅವ್ರು ನಮಗ್ ಪರಿಚಯ ಇರಲ್ವಾ? ಪೇಪರ್ ಹಾಕಕ್ ಬರ್ತಾರೆ, ಅವ್ರು ನಮಗ್ ಪರಿಚಯ ಇರಲ್ವಾ? ತರಕಾರಿ ತಗೊಳಕ್ ಹೋಗ್ತೀವಿ, ತರಕಾರಿ ಅಂಗಡಿಯವ್ರ ಪರಿಚಯ ಇರಲ್ವಾ? ಕೆಲವು ನಮ್ಗೆ ಯಾರು ಪರಿಚಯ ಇಲ್ಲ ಅಂತ. ಮತ್ತೆ ಇವರೆಲ್ಲ ಯಾರು? ಇವರೆಲ್ಲ ಪರಿಚಯದಾನೆ. ಅಲ್ಲೇ ತರಕಾರಿ ತಗೊಳಕ್ ಹೋಗ್ತಾರೆ, ಅವ್ರು ನಮಗ್ ಪರಿಚಯ, ಮೊದ್ಲಿಂದಾನು ನಾನು ಅಲ್ಲೇ ತಗೊಳೋದು. ಅವಾಗ ಹೆಂಗ್ ಬಂದ್ಬಿಡ್ತು ಪರಿಚಯ? ಅದು ಪರಿಚಯ ತಾನೆ. ಇದನ್ನ ಹೇಳ್ತೀವಿ ತಾನೆ, ತುಂಬಾ ಒಂದ್ 10 ತರಕಾರಿ ಅಂಗಡಿ ಇರುತ್ತೆ, ನಾವು ರೆಗ್ಯುಲರ್ ಕಸ್ಟಮರ್ ಅದೇ ತರಕಾರಿ ಅಂಗಡಿಗೆ ಅಲ್ಲೇ ಹೋಗ್ತೀವಿ. ಯಾಕೆ? ಅವಾಗ ಏನ್ ಡೈಲಾಗ್ ಬರುತ್ತೆ? ಅವ್ರು ನಮ್ ಪರಿಚಯದವರು, ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ, ಅದಕ್ಕೆ ನಾವು ಅಲ್ಲಿಗೆ ಹೋಗ್ತೀವಿ ಅಂತೀವಿ. ಆಗ ಇರುವಂತ ಪರಿಚಯ ಈಗ ಯಾಕೆ ಇರಲ್ಲ ಅಲ್ವಾ? ಅವರೆಲ್ಲ ನಮ್ಗೆ ಪರಿಚಯದವ್ರೆ, ಅವ್ರು ನಾವು ಮೀಟ್ ಮಾಡೋಣ. ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ತಾರೆ, ಮಂಡಲ ಪಂಚಾಯತಿ ಅಧ್ಯಕ್ಷ ಇರ್ತಾರೆ ಅಲ್ವಾ? ನಮ್ ಸ್ಕೂಲು ನಮ್ ಓದಿಲ್ಲ, ಕೆಲವ್ರು ಓದಿಲ್ಲ ಅಂತೀರಾ, ಆಯ್ತು ಓದದೆ ಬೇಡ, ನಮ್ಮ ಮಕ್ಳಿಗಾದ್ರೂ ಓದಿಸ್ತಿದ್ವಿ ತಾನೆ. ನಾವು ಓದಿಲ್ಲ, ನಮ್ಮ ಮಕ್ಳಿಗೆ ಓದಿಸ್ತಿದೀವಿ ತಾನೆ, ಸ್ಕೂಲಿಗೆ ಹಾಕಿದೀವಿ ತಾನೆ. ಆ ಸ್ಕೂಲಲ್ಲಿ ಇರುವಂತ ಸ್ಕೂಲ್ ಟೀಚರ್ಸ್ ಗಳು ಪರಿಚಯ ಇದಾರೆ ತಾನೆ. ನಾವು ಪೇರೆಂಟ್ಸ್ ಮೀಟಿಂಗ್ ಅಂತ ಹೋಗ್ತೀವಿ, ಟೀಚರ್ಸ್ ಹತ್ರ ಮಾತಾಡದೆ ಬಂದ್ಬಿಡ್ತೀವ. ನಮ್ಮ ಮಕ್ಕಳು ಅಂದಾಗ ಅವರ ಟೀಚರ್ಸ್ ನಮಗೂ ಪರಿಚಯ ತಾನೆ, ಅವರು ಪರಿಚಯ ತಾನೆ, ಅವ್ರಿಗೆ ಹೇಳ್ಬೋದಲ್ವಾ? ಎಸ್, ಈ ತರ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತೀವಿ, ನಿಮ್ಮ ಸ್ಕೂಲಲ್ಲಿ ಒಂದು ದಿನ ಅವಕಾಶ ಕೊಡಿ. ನಿಮ್ಮ ಸ್ಕೂಲಲ್ಲಿ ಇರುವಂತ ಟೀಚರ್ಸ್ ಗಳಿಗೆ, ಜೊತೆಗೆ ಆ ಮಕ್ಕಳ ತಂದೆ ತಾಯಿಗಳಿಗೆ, ಪೇರೆಂಟ್ಸ್ ಗಳಿಗೆ ಇನ್ವೈಟ್ ಮಾಡಿ ಅವ್ರ ಜೊತೆ ಮಾತಾಡ್ತೀವಿ ಅಂತ ಹೇಳ್ತೀವಲ್ವಾ? ಅವರು ಪರಿಚಯ ಇದಾರೆ ತಾನೆ. ಅದು ಅಲ್ದೇನೆ ರೋಟರಿ ಕ್ಲಬ್ ಇರ್ಬೋದು, ಲಯನ್ಸ್ ಕ್ಲಬ್ ಇರ್ಬೋದು, ಅಂಗನವಾಡಿ ಇರ್ಬೋದು, ಇಲ್ಲ ಮಹಿಳಾ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಹಾಸ್ಪಿಟಲ್ ಅಲ್ಲಿ ಇರ್ಬೋದು. ಈಗ ರೆಗ್ಯುಲರ್ ನಂದು ಕೆಲವ್ರು ಹೇಳ್ತಾರೆ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಂತ ಹೇಳ್ತೀವಿ. ಏನೇ ಒಂದು ಮಕ್ಳಿಗಾಗಿ ಅಲ್ಲಿ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ, ಅದೇ ಕ್ಲಿನಿಕ್ ಅಲ್ಲಿ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ನಮ್ಗೆ ಜ್ವರ ಬಂತು ಅಂದ್ರೆ ಆ ಕ್ಲಿನಿಕ್ ಅಲ್ಲಿ ಅವ್ರ ಜೊತೆ ಇಂಜೆಕ್ಷನ್ ತಗೊಂಡ್ರೆ ವಾಸಿ, ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಮಕ್ಳಿಗೆ ಜ್ವರ ಬಂತು ಅಂದ್ರೆ ಅವ್ರೇನ್ ಇಂಜೆಕ್ಷನ್ ಕೊಡ್ತಾರೋ, ಟ್ಯಾಬ್ಲೆಟ್ ಕೊಡ್ತಾರೋ, ಜಸ್ಟ್ ಆ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ ಒಂದ್ಸರಿ ಹಿಂಗ ಅಂದ್ರೆ ಸಾಕು, ಜ್ವರನೇ ಮಾಯ ಫಿಕ್ಸ್. ಆ ಡಾಕ್ಟರ್ಗೆ ತೋರಿಸ್ಬೇಕು ಅಂತ ಅಂದ್ರೆ ಅವ್ರು ಪರಿಚಯ ಅಲ್ವಾ? ಫ್ಯಾಮಿಲಿ ಡಾಕ್ಟರ್ ಅಂದ್ರೆ ಅವ್ರು ಪರಿಚಯ. ಹಾಸ್ಪಿಟ್ಲ್ಗಳಲ್ಲಿ ಎಷ್ಟೋ ಜನ ವರ್ಕ್ ಮಾಡ್ತಾ ಇರ್ತಾರೆ, ಗೌರ್ಮೆಂಟ್ ಜಾಬ್ ಇರುತ್ತೆ, ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರು ಟೀಚರ್ಸ್ ಇರ್ತಾರೆ, ಪೋಸ್ಟ್ ಮ್ಯಾನ್ಸ್ ಇರ್ತಾರೆ, ಲೆಕ್ಚರರ್ ಇರ್ತಾರೆ, ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋರು ಇರ್ತಾರೆ, KSRTC ಇರ್ತಾರೆ, ಡ್ರೈವರ್ಸ್, ಕಂಡಕ್ಟರ್ಸ್, ಎಲ್ಲಾರು ಕೂಡ ನಮಗೆ ಪರಿಚಯನೇ. ನಾವೇನಂತೀವಿ, ನನಗೆ ಯಾರು ಪರಿಚಯ ಇಲ್ಲ, ಅವ್ರು ಕೇಳಿ ಇವರೆಲ್ಲ ಪರಿಚಯ ಇಲ್ವಾ ಅಂತ. ಅದು ಮೇನ್ ತಪ್ಪು. ಎಷ್ಟೋ ಜನ ಪರಿಚಯಸ್ಥರು ಇರ್ತಾರೆ, ಆದ್ರೆ ನಾವ್ ಅವ್ರನ್ನ ಪರಿಚಯ ಮಾಡ್ಕೊಂಡಿರ್ತೀವಿ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಮಾತ್ರ ಪರಿಚಯ ಇಲ್ಲ. ದಿನಸಿ ಸಾಮಾನ್ ತಗೊಳಕ್ಕೆ ನಮಗ್ ಪರಿಚಯ ಇರ್ತಾರೆ. ಆಯಣ, ಊಟ ಆಯ್ತಣ್ಣ, ತಿಂಡಿ ಆಯ್ತಣ್ಣ, ಇಷ್ಟ ಹಾಕೋಣ, ಅರ್ಧ ಕೆಜಿ ಬೇಳೆ ಹಾಕೋಣ, ಮುಕ್ಕಾಲ್ ಕೆಜಿ ಹುರ್ಗಡ್ಲೆ ಹಾಕೋಣ ಅನ್ಕೊಂಡ್ ತಗೊಂಡ್ ಬರ್ತೀವಿ ಅಷ್ಟೇ. ಇದನ್ನ ಹೇಳಕ್ ನಮಗ್ ಪರಿಚಯ ಇಲ್ಲ ಅಲ್ವಾ? ಅದೇ ತರಕಾರಿ ತರಕ್ ಹೋದ್ರೆ ಫ್ರೆಶ್ ಆಗಿದೆಯನ್ಮ, ಅದೊಂದ್ ಕೆಜಿ ಹಾಕು, ಇದೊಂದ್ ಅರ್ಧ ಕೆಜಿ ಹಾಕು, ಅದಕ್ ಪರಿಚಯ ಇರ್ತೀವಿ. ಬಟ್ಟೆ ಅಂದ್ರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದ್ಯಾ ತೋರ್ಸಿ ಅಂತೀವಿ ಅಲ್ವಾ? ಅದಕ್ ಪರಿಚಯ ಉಂಟು. ಯಾಕಂದ್ರೆ ರೆಗ್ಯುಲರ್ ಕಸ್ಟಮರ್ ಅಲ್ವಾ, ಡಿಸ್ಕೌಂಟ್ ಮಾಡ್ಕೊಳ್ಳಿ ಅಂತೀವಿ. ಅದನ್ನ ಕೇಳಕ್ ನಮ್ಗೆ ಪರಿಚಯ ಇರ್ತಾರೆ. ಇದೆಲ್ಲ ಕಾಮನ್ ಆಗಿ ನಡೀತಾ ಇರುವಂತದ್ದು ಅಲ್ವಾ? ಇದನ್ನೆಲ್ಲಾ ಮಾಡ್ತೀವಿ. ಆದ್ರೆ ನಮ್ಮ V-Star ಬಗ್ಗೆ ಅಂದ್ರೆ ಅವರ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಳಕ್ಕೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಇದೆ ಅಂತ ಹೇಳ್ಕೊಳಕ್ಕೆ ನಮಗ್ ಪರಿಚಯ ಇಲ್ಲ ಅಲ್ವಾ? ಇದನ್ನ ನಾವು ತುಂಬಾ ಜನ ತಪ್ಪು ಮಾಡ್ತಾ ಇದೀವಿ. ಇನ್ನು ಮುಂದೆ ನನಗೆ ಯಾರು ಪರಿಚಯ ಇಲ್ಲ ಅಂತ ಹೇಳ್ಬಿಡಿ, ನಿಮ್ಮ ಸರೌಂಡಿಂಗ್ ನಲ್ಲಿ ಇರೋರ್ನೇ ಪರಿಚಯ ಮಾಡ್ಕೊಳ್ಳಿ, ಅಲ್ಲೇ ಹೋಗಿ ನಮ್ಮ ಬಿಸ್ನೆಸ್ ಬಗ್ಗೆ ಮಾತಾಡಿ ಅಂತ ವಂಡರ್ಫುಲ್ ಪ್ಲಾಟ್ಫಾರ್ಮ್ ನಮ್ ಜೊತೆಗಿದೆ. ಅದ್ರ ಜೊತೆಗೆ ಇವತ್ತು ಪ್ರಿಯಾ ಮೇಡಮ್ ಹೇಳಿದ್ದಾರೆ, ನಮ್ಮ ತರಕಾರಿ ಅಂಗಡಿಯವ್ರು ಯಾವಾಗ್ಲೂ ನನಗ್ ಪರಿಚಯ, ಅಲ್ಲೇ ಹೋಗಿ ತರಕಾರಿ ತಗೊಳ್ಳೋದು, ಇವತ್ತು ಹೋಗಿ ಹೇಳ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ಅವ್ರಿಗೆ ಹೇಳೋದು, ಆಂಟಿ ತುಂಬಾ ಚೆನ್ನಾಗಿದೆ, ಈ ತರ ಎಲ್ಲ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಿದೆ, ರಿಸಲ್ಟ್ ಬಂದಿದೆ, ಈ ತರ ಎಲ್ಲಾ ಇದೆ, ನೀನ್ ಏನ್ ತರಕಾರಿ ಮಾಡ್ತೀಯಾ, ಈ ತರಕಾರಿ ಈ ರೋಡ್ ಅಲ್ಲಿ ಕೂತ್ಕೊಂಡು ತರಕಾರಿ ಮಾಡ್ತಿದ್ಯಲ್ಲ, ಇಂತ ದೊಡ್ಡ ದೊಡ್ಡ ಶಾಪ್ನೆ ಮಾಲ್ನೆ ಮಾಡ್ಬಿಡ್ಬೋದು ನೀನು, ಆ ತರ ಸಂಸ್ಥೆ ಇದೆ ಅಂತ ಎಲ್ಲ ಹೇಳ್ಬಿಟ್ಟು 1 to 2 ಹೇಳ್ಬಿಟ್ಟು ಬರ್ತೀರಾ. ಆದ್ರೆ ಫಾಲೋ ಅಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಫಾಲೋ ಅಪ್ ಇವತ್ತು ಹೇಳ್ತೀರಾ, ನೀವ್ ಹೇಳಿದ್ದವ್ರು ತುಂಬಾ ಖುಷಿ ಆಗುತ್ತೆ. ಎಸ್, ತುಂಬಾ ಚೆನ್ನಾಗಿದೆ ಅಲ್ವಾ, ಇಷ್ಟೆಲ್ಲ ಇದ್ಯಾ, ಹಂಗಾರೆ ನಾನು ಜಾಯ್ನ್ ಆಗೋಣ, ಸಾಕಾಗೋಗೈತಿ ತರಕಾರಿ ಅಂಗಡಿಲಿ ಕುತ್ಕೊಂಡು ದಿನ ಬೆಳಗಾದ್ರೆ ಟೊಮೆಟೊ ಅನ್ಕೊಂಡು ಸಾಕಾಗೋಗಿದೆ, ನಾನು ಸ್ವಲ್ಪ ನನ್ನ ಲೈಫ್ ನ ಚೇಂಜ್ ಮಾಡ್ಕೊಳ್ಳೋಣ ಅನ್ನೋ ಆಸೆ ಚಿಗ್ರಿ ಇರುತ್ತೆ. ಆದ್ರೆ ನಾವು ಚಿಗ್ರಾಗ್ ಬಿಡಲ್ಲ, ಯಾಕಂದ್ರೆ ನೆಕ್ಸ್ಟ್ ಫಾಲೋ ಅಪ್ ಮಾಡಲ್ಲ, ಅಲ್ಲಿಗೆ ಕಟ್ಟು. ಅದಿದ್ರು ಕೂಡ ವೇಸ್ಟ್, ಯೂಸ್ ಆಗಲ್ಲ. ನೆಕ್ಸ್ಟ್ ನಾವು ಅವ್ರನ್ನ ಫಾಲೋ ಅಪ್ ಮಾಡ್ಬೇಕು. ಯಾಕೆಂದ್ರೆ 24 hours ಒಳಗೆ ನಾವ್ರನ್ನ ಫಾಲೋ ಅಪ್ ಮಾಡಿದ್ರೆ 90% ರಿಸಲ್ಟ್ ಸಿಗುತ್ತೆ ಅವರಿಂದ. ಇವತ್ ನಾವ್ ಹೇಳಿದೀವಿ, ನಾಳೆ ಒಳಗೆ ಮತ್ತೆ ಅವ್ರನ್ನ ಫಾಲೋ ಅಪ್ ಮಾಡ್ಬೇಕು, ಅವರಿಂದ 90% ರಿಸಲ್ಟ್ ಸಿಗುತ್ತೆ. ಅಯ್ಯೋ ಇವತ್ ನಾನು ಬಿಸಿ, ಯಾವ್ದೋ ಫಂಕ್ಷನ್ ಹೋಗ್ಬೇಕು, ಇವತ್ತು ಹೋಗ್ಬಿಟ್ಟು ಬಂದ್ಬೇಡ, ನಾನ್ ನಾಳೆ ಮೀಟ್ ಮಾಡ, ಅಯ್ಯೋ ಮನೆ ತುಂಬಾ ಕೆಲ್ಸಗಳಿದೆ, ಮನೆಯೆಲ್ಲಾ ಕ್ಲೀನ್ ಮಾಡ್ಬೇಕು, ಬಟ್ಟೆ ಹೋಗ್ಬೇಕು, ಇವತ್ತು ಬೇಡ ನಾಳೆ ಹೋಗೋಣ ಅಂತಂದ್ರೆ ಏನಾಗುತ್ತೆ?
24 hours ಒಳಗೆ ನಾವು ಅವ್ರನ್ನ ಮೀಟ್ ಮಾಡಿದ್ರೆ 90% ರಿಸಲ್ಟ್ ಸಿಗುತ್ತೆ. ಅದೇ 48 hours ಮೇಲೆಗೆ ನಾವು ಫಾಲೋ ಮಾಡ್ಕೊಂಡ್ರೆ 50% ರಿಸಲ್ಟ್ ಸಿಗುತ್ತೆ. ಅದೇ ಆಫ್ಟರ್ 48 hours ಆದ್ರೆ ಮೇ ಆರ್ ಮೇ ನಾಟ್, ಬಂದ್ರು ಬರ್ಬೋದು, ಬರ್ದ್ರೆ ಯಾವಾಗವ ಹೆಂಗೋ ಬದಿಕೊಂಡಿದೀನಿ, ತರಕಾರಿ ಮಾರ್ಕೊಂಡು ಹೆಂಗೋ ಜೀವನ ಸಾಗಿಸ್ತಿದೀನಿ, ನೀನೇನೋ ಹೇಳಿದೆ ಅಂತ ಬಂದ್ಬಿಟ್ಟು ಇಲ್ಲಿ ಇರೋದು ಮಾಡಕ್ಕಾಗದೆ ಏನೇನೋ ಆಗ್ಬಿಟ್ಟದ, ಆ ಮೈಂಡ್ ಸೆಟ್ ಬಂದ್ಬಿಡ್ತಾರ ಅವ್ರು. ಯಾಕೆಂದ್ರೆ ಅವ್ರ ಮನೆಗೆ ಹೋಗಿ ಮನೇಲೋ ಅಕ್ಕಪಕ್ಕದ ಏನೇ ಒಂದ್ ಹೇಳ್ಬೇಕು ಅಂದ್ರೆ ನಾವ್ ಹೇಳಿದೀವಿ ಅಂದ್ರೆ ಅವ್ರ ಓನ್ ಡಿಸಿಷನ್ ಯಾರು ತಗೊಳಲ್ಲ. ಮನೇಲಿ ಹೋಗಿ ಮಕ್ಳಿಗೆ, ಅವ್ರ ಅಪ್ಪಂಗೆ, ಅವ್ರ ಅಮ್ಮಂಗೆ, ಗಂಡಿಗೆ ಅಯ್ಯೋ ಹಿಂಗೆ ಹೇಳಿದ್ರು ಹಿಂಗ್ ಬಂತು ಅಂತ ಅವ್ರು ಹೇಳ್ತಾರೆ. ಅವ್ರೇನಂತಾರೆ, ಯಾರು ಬಂದಿದ್ರು ಸರಿಯಾದ ದಾಸವಾಳ ಮುಡ್ಸ್ಕೊಂಡ್ ಹೋಗಿದ್ದಾರೆ, ಹೋಗೋ ಕೆಲಸ ನೋಡೋ ಪಾತ್ರೆ ಬಿದ್ದೈತೆ, ಹೋಗ್ ಪಾತ್ರೆ ತೊಳಿಯೋಗ ಹೋಗೋ, ಅಡ್ಗೆ ಮಾಡೋಕ್ ಹೋಗಿ ಟೈಮ್ ಆಯ್ತು ಅಂತ ಹೇಳ್ತಾರೆ. ಬೆಲೂನ್ ತರ ಮುಚ್ಚಿರ್ತೀವಿ, ಹಿಂಗ್ ಬರುತ್ತೆ ಹಂಗ್ ಬರುತ್ತೆ ಅಂತ. ಮನೇಲಿ ನೆಗೆಟಿವ್ ಬಂದಾಗ ಇವ್ರು ನೆಗೆಟಿವ್ ಆಗ್ತಾರೆ, ಬೆಲೂನ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಅದಕ್ಕೆ ಅವಕಾಶ ಕೊಡಬಾರ್ದು. ನಾವ್ ಏನೇ ಮಾಡಿದೀವಿ ಹೇಳಿದೀವಿ ಅಂದ್ರೆ ನಮ್ಮ ಪ್ರಾಡಕ್ಟ್ಸ್ ಜೆನ್ಯೂನ್ 100 ಅಲ್ಲ 1000% ರಿಸಲ್ಟ್ ಇದೆ. ಇನ್ಕಮ್ ಬಗ್ಗೆ ಮಾತಾಡಂಗೆ ಇಲ್ಲ. ನಮ್ಮ ಲೈಫ್ 100% ಲಕ್ಸುರಿ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಆಗುತ್ತೆ ಅಂದಾಗ ನಾವ್ ಹೇಳೋದಿಕ್ಕೇನು, ಎಗೇನ್ ನಾವು ನೆಕ್ಸ್ಟ್ ಡೇ ಮೀಟ್ ಮಾಡೋದಿಕ್ಕೇನು, ಅದ್ರ ನೆಕ್ಸ್ಟ್ ಡೇ ಮತ್ತೆ ಮೀಟ್ ಮಾಡ್ತಾನೆ ಇರ್ಬೋದಲ್ವಾ. ಯಾಕಂದ್ರೆ ನಾವು ಸುಳ್ಳು ಹೇಳ್ತಾ ಇಲ್ಲ, ಫೇಕ್ ರಿಸಲ್ಟ್ ಕೊಡ್ತಾ ಇಲ್ಲ, 100% ರಿಸಲ್ಟ್ ಕೊಡ್ತಾ ಇದೀವಿ, ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ನ ಕೊಡ್ತಾ ಇದೀವಿ ಅಂದಾಗ ನಾವು ಜಾಸ್ತಿ ಫಾಲೋ ಅಪ್ ಮಾಡೋ ಕಡೆ ಗಮನ ಇರ್ಬೇಕು. ನಾವೆಷ್ಟು ಫಾಲೋ ಅಪ್ ಮಾಡ್ತೀವಿ ಅಷ್ಟು ನಮಗ್ ಬೆನಿಫಿಟ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಕಂಪನಿಯ ನಾಲೆಡ್ಜ್, ನಮ್ಮ ಕಂಪನಿಯ ಸರ್ವಿಸ್ ನ ಕೊಡ್ಬೇಕು. ಸರ್ವಿಸ್ ಬಗ್ಗೆ ಅವ್ರಿಗೆ ಅರ್ಥ ಮಾಡಿ ತಿಳಿಸಿ ಹೇಳ್ಬೇಕು. ನಮ್ಮ ಕಂಪನಿಯಿಂದ ಏನೇನ್ ಸಿಗ್ತಾ ಇದೆ, ಎಜುಕೇಶನ್ ಸಿಗ್ತಾ ಇದೆ, ಡೈಲಿ ಝೂಮ್ ಮೀಟಿಂಗ್ ಮುಖಾಂತರ ಎಜುಕೇಶನ್ ನ ಕೊಡ್ತಾ ಇದೀವಿ. 15 days once ನಮ್ಗೆ 1 day ಮೀಟಿಂಗ್ ನ ಮಾಡ್ತಾರೆ, 3 months once or 6 months once ನಮ್ಗೆ ಟ್ರೈನಿಂಗ್ ನ ಕೊಡ್ತಾರೆ. 1 night 2 days ಟ್ರೈನಿಂಗ್ ತಗೊಳ್ತಾರೆ. 2 night 3 days ಮೊದಲ ಹೆಜ್ಜೆ ಇರ್ಬೋದು, TTL ಟ್ರೈನಿಂಗ್ ಇರ್ಬೋದು ಅಲ್ವಾ. ಸೊ ಈ ತರ ಬೇರೆ ಬೇರೆ ರೀತಿಯಾದಂತ ನಮ್ಗೆ ಟ್ರೈನಿಂಗ್ ಗಳನ್ನ ಕೊಡ್ತಾ ಇರ್ತಾರೆ, ನಮ್ಗೆ ನಾಲೆಡ್ಜ್ ನ ಕೊಡ್ತಾ ಇರ್ತಾರೆ. ಅದ್ರ ಬಗ್ಗೆ ನಾವು ಅರ್ಥ ಮಾಡಿಸ್ಬೇಕು ಅಲ್ವಾ. ಅದಕ್ಕಿಂತ ಹೆಚ್ಚಾಗಿ ಡ್ರೆಸ್ ಕೋಡ್ ತುಂಬಾ ಇಂಪಾರ್ಟೆಂಟ್. ನಾವ್ ಒಂದ್ ಕಡೆ ನಾವು ಫೀಲ್ಡ್ ಹೋಗ್ತಿವಿ, ವರ್ಕ್ ಹೋಗ್ತಿವಿ ಅಂದ್ರೆ ನಮ್ಮ ತರಕಾರಿ ಹಾಕ ತಾನೆ ನಾವ್ ದಿನಾ ನೈಟಿ ಹಾಕೊಂಡ್ರೆ ನಾವು ತರಕಾರಿ ತರಕ್ ಹೋಗೋದು. ಈಗೇನ್ ಸ್ಪೆಷಲ್, ಅದೇ ನೈಟಿ ಹಾಕೊಂಡು ಅದೇ ತರಕಾರಿ ತರಕ್ ಹೋದ್ರೆ ಅದು ಚೇಂಜಸ್ ಅವ್ರಿಗೆ ಕಾಣಲ್ಲ. ಅವ್ರು ನಮ್ಮ ಒಟ್ಟಿಗೆ ಬರ್ಬೇಕು ಅಂದ್ರೆ ನಮ್ಮ ಚೇಂಜಸ್ ನಾವು ಅವ್ರಿಗೆ ತೋರಿಸ್ಬೇಕು. ಅವ್ವ ಏನ್ ಇಷ್ಟ ದಿನ ಹಿಂಗ್ ಬರ್ತಾ ಇದ್ಲು, ಹಿಂಗ್ ಚೇಂಜ್ ಆಗ್ಬಿಟ್ಟೋಳಲ್ಲ ಅಂದಾಗ್ಲೇ ತಾನೆ ಅವ್ರು ಪಾಸಿಟಿವ್ ಆಗೋದು. ಅವ್ರು ನೆಗೆಟಿವ್ ನಾವ್ ಇನ್ನೂ ಆಗೋದು, ಇನ್ನು ನೆಗೆಟಿವ್ ಮಾಡೋದು, ಇನ್ನು ನೆಗೆಟಿವ್ ಮಾಡ್ಕೊಂಡೇ ಬರೋದು. ಸೊ ಇದನ್ನ ನಾವು ಫಸ್ಟ್ ಚೇಂಜ್ ಮಾಡೋಣ. ನಾವ್ ಇಷ್ಟು ದಿನ ಯಾವ ತರ ಅವ್ರು ಬರ್ಬೇಕು ಅಂದ್ರೆ ನಮ್ಮಲ್ಲಿ ಏನೋ ಚೇಂಜಸ್ ತೋರಿಸ್ಬೇಕಲ್ವಾ. ಮೊದ್ಲು ನಾವು ನೈಟಿ ಹಾಕೊಂಡು ಒಂದ್ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ವಿ, ತರಕಾರಿ ಕೊಡೋಕ ಅಂತ ತಗೋ ಬರ್ತಾ ಇದ್ವಿ. ಅದೇ ತರ ಅದೇ ನೈಟಿ ಅದೇ ಬ್ಯಾಗ್ ಇಟ್ಕೊಂಡು ಹೋದ್ರೆ ನಾವು ಚೇಂಜಸ್ ಆಗಿರೋದ್ ನಿನ್ ತೋರಿಸ್ತಾ ಇದೀವಿ ಅವರಿಗೆ. ಮತ್ತೆ ಎಲ್ಲಿ ಅವ್ರು ನಮ್ ಕೈ ಜೋಡಿಸ್ತಾರೆ, ಎಲ್ಲಿ ಬರ್ತಾರೆ ನಮ್ಮೊಟ್ಟಿಗೆ. ಅದೇ ನಮ್ ಡ್ರೆಸ್ ಕೋಡ್ ಅಲ್ಲಿ ಹೋಗ್ತಿದೀವಿ ಅಂದ್ರೆ ಏನ್ ನೈಟಿ ಹಾಕ್ತಿದ್ವಿ ಅದ್ರನ್ನ ತೆಗೆದು ಡ್ರೆಸ್ ಹಾಕೊಂಡ್ ಹೋಗೋಣ, ನೀಟಾಗಿ ರೆಡಿ ಆಗಿ ಹೋಗೋಣ ಅಲ್ವಾ. ಓ ಏನ್ ಇವತ್ತು ಸ್ಪೆಷಲ್ ಆಗಿ ಹಿಂಗೆಲ್ಲ ಬರ್ತೀರಿ, ಏನ್ ಫಸ್ಟ್ ಎಲ್ಲ ನೈಟಿ ಹಾಕೊಂಡ್ ಬರ್ತಾ ಇದ್ರಿ, ಈಗ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಎಷ್ಟ್ ಚೇಂಜ್ ಆಗಿದೆ ಅಲ್ವಾ. ಒಳ್ಳೆ ದುಡ್ಡು ಬರ್ತಾ ಇರ್ಬೇಕು ಕಂಪನಿಲಿ, ಅದಕ್ಕೆ ಒಳ್ಳೊಳ್ಳೆ ಬಟ್ಟೆ ತಗೋತಾವ್ರೆ, ಅದಕ್ಕೆ ಹಿಂಗ್ ಬರ್ತಾರೆ. ಆ ತಲೆ ಓಡುತ್ತೆ. ನಿಮ್ಗೆ ಬಾಯಲ್ಲಿ ಹೇಳಿಲ್ಲ ಅಂದ್ರು ಬರೀ ಒಬ್ಬ ವ್ಯಕ್ತಿನ ನೋಡಿದ್ರೇನೆ ಅವ್ರ ಮೈಂಡ್ ಅಲ್ಲಿ ಓಡ್ಬಿಡುತ್ತೆ. ಮೊದ್ಲೆಲ್ಲ ನೈಟಿ ಹಾಕೊಂಡ್ ಬರ್ತಾ ಇದ್ರು, ಏನ್ ಒಳ್ಳೊಳ್ಳೆ ಡೈಲಿ ಒಂದೊಂದ್ ಡ್ರೆಸ್ ಹಾಕೋ ಬರ್ತಾರಪ್ಪ, ಒಳ್ಳೆ ದುಡ್ಡು ಮಾಡ್ತಾ ಇರ್ಬೇಕು, ಅದಕ್ಕೆ ಹಾಕೊಂಡ್ ಬರ್ತಿದಾರೆ. ಅವ್ರ ಮೈಂಡ್ ಸೆಟ್ ಯಾವ ತರ ಚೇಂಜ್ ಆಗುತ್ತೆ. ಅದ್ ಚೇಂಜ್ ಆಗ್ಬೇಕು ಅಂದ್ರೆ ನಮ್ಮ ಡ್ರೆಸ್ ಕೋಡ್ ಚೇಂಜ್ ಆಗ್ಬೇಕು. ಅದೇ ನೈಟಿ ಅದೇ ನೈಟ್ ಡ್ರೆಸ್ ಹಾಕೊಂಡ್ ಹೋಗ್ಬಿಟ್ರೆ ಅದೇ ತರ ಕಾಣಿಸುತ್ತೆ ಅಲ್ವಾ. ಅವ್ರ ನೆಗೆಟಿವ್ ಮೈಂಡ್ ಸೆಟ್ ನ ನಾವು ಪಾಸಿಟಿವ್ ಆಗಿ ಚೇಂಜ್ ಮಾಡ್ಬೇಕು, ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ನಾವು ಫಸ್ಟ್ ಪಾಸಿಟಿವ್ ಆಗ್ಬೇಕು. ನಮ್ಮಲ್ಲೇ ಪಾಸಿಟಿವ್ ಇಲ್ಲ ಅಂದ್ರೆ ಅವ್ರನ್ನ ಎಷ್ಟು ಪಾಸಿಟಿವ್ ಮಾಡಿದ್ರೆ ಅವ್ರು ಪಾಸಿಟಿವ್ ಆಗೋದಿಲ್ಲ. ಸೊ ಹಾಗಾಗಿ ಫಸ್ಟ್ ನಮ್ಮ ಡ್ರೆಸ್ ಕೋಡ್ ಚೇಂಜ್ ಆಗ್ಬೇಕು. ನೀಟಾಗಿ ನಾವ್ ಒಂದ್ ಕಡೆ ಹೋಗ್ಬೇಕು. ಅವ್ರ ತರಕಾರಿ ಅಂಗಡಿ ಅವರೇ ಆಗಿರ್ಲಿ, ಅವ್ರ ಟೈಲರ್ ಶಾಪ್ ಅವರೇ ಆಗಿರ್ಲಿ, ನಮ್ಮನ್ನ ನೋಡಿದ ತಕ್ಷಣ ನಮ್ಮಲ್ಲಿ ಚೇಂಜಸ್ ಅವ್ರಿಗೆ ಕಾಣ್ಬೇಕು. ಅದೇ ಡೈರಿ ಅದೇ ಹಾಲ್ ತಗೊಂಬರಕ್ ಹೋಗೋದು, ನಡಿ ಹಂಗೆ ಹೋಗೋಣ ಅಲ್ಲ. ಅವ್ರು ಒಂದಿನ ನಮ್ಮನ್ನ ಅಬ್ಸರ್ವ್ ಮಾಡ್ತಾರೆ, 2 ದಿನ ಅಬ್ಸರ್ವ್ ಮಾಡ್ತಾರೆ, 3 ದಿನ ಅಬ್ಸರ್ವ್ ಮಾಡ್ತಾರೆ, 4 ದಿನ ಅವರೇ ಕೇಳ್ತಾರೆ. 4ನೇ ದಿನ ಅವರೇ ಕೇಳ್ತಾರೆ, ಮೊದ್ಲಿದ್ದಂಗೆ ಇಲ್ಲಪ್ಪ, ಏನ್ ಫುಲ್ ಚೇಂಜ್ ಆಗ್ಬಿಟ್ಟಿದೆ, ಏನ್ ಕತೆ ನಿಂದು ಅಂತ ಕೇಳ್ತಾರೆ. ನಾವಾಗೆ ಹೇಳಕ್ ಹೋಗಲ್ಲ ಅಂದ್ರೆ ನಮ್ಮ ಡ್ರೆಸ್ ಕೋಡ್ ಅವ್ರಾಗೆ ಕೇಳೋ ತರ ಮಾಡುತ್ತೆ. ನಮ್ಮ ಡ್ರೆಸ್ ಕೋಡ್ ಅವ್ರಾಗೆ ಕೇಳೋ ತರ ಮಾಡುತ್ತೆ. ಸೊ ಅದನ್ನ ನಾವು ಚೇಂಜಸ್ ಮಾಡ್ಕೊಳ್ಬೇಕು. ಫಸ್ಟ್ ನಮ್ಮ ಡ್ರೆಸ್ ಕೋಡ್ ನ ಚೇಂಜ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಹೆಚ್ಚಾಗಿ 100% ಪ್ರಾಡಕ್ಟ್ ಯೂಸರ್ಸ್, ನಾವು ಪ್ರಾಡಕ್ಟ್ ನ ಯೂಸರ್ ಆಗಿರ್ಬೇಕು. ಯಾಕಂದ್ರೆ ಒಂದೊಂದೇ ಸ್ಟೆಪ್ ಯಾವ್ಯಾವ್ದು ಏನೇನ್ ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಿ. ಒಂದ್ ಕಡೆ ಹೋಗ್ತೀವಿ, ಡ್ರೆಸ್ ಕೋಡ್ ತುಂಬಾ ಚೆನ್ನಾಗಿರುತ್ತೆ, ಚೇಂಜ್ ಮಾಡ್ಕೊಂಡು ಹೋಗ್ತೀವಿ. ನಮ್ ಪ್ರಾಡಕ್ಟ್ ನಾವೇ ಯೂಸ್ ಮಾಡಿಲ್ಲ ಅಂದ್ರೆ ಅವ್ರ ಹತ್ರ ನಾವು ಕಾನ್ಫಿಡೆನ್ಸ್ ಆಗಿ ಎಲ್ಲಿ ಮಾತಾಡ್ತೀವಿ ಅಲ್ವಾ. ಅವ್ರ ಹತ್ರ ನಮ್ ಕಾನ್ಫಿಡೆನ್ಸ್ ಆಗಿ ನಾವು ಮಾತಾಡ್ಬೇಕು ಅಂದ್ರೆ ನಾವು ಪ್ರಾಡಕ್ಟ್ ಯೂಸರ್ ಆಗಿರ್ಬೇಕು, ಅದ್ರಲ್ಲಿ ರಿಸಲ್ಟ್ ನೋಡಿರ್ಬೇಕು. ಆ ರಿಸಲ್ಟ್ ನೋಡಿದಾಗ ನಮ್ಮ ವಾಯ್ಸ್ ಟೋನೇ ಚೇಂಜ್ ಆಗಿರುತ್ತೆ. ಎಸ್ ನಮ್ ಪ್ರಾಡಕ್ಟ್ ಸಕ್ಕದಾಗಿದೆ, ನಾನೇ ಯೂಸ್ ಮಾಡಿದೀನಿ, ನಾನೇ ರಿಸಲ್ಟ್ ತಗೊಂಡಿದ್ದೀನಿ, ವಿತ್ ರಿಪೋರ್ಟ್ ಇದೆ, ಬೇಕಾ ತೋರಿಸ್ಲಾ ಅನ್ನೋ ವಾಯ್ಸ್ ಹೆಂಗಿರುತ್ತೆ. ನಾವೇ ಪ್ರಾಡಕ್ಟ್ ಯೂಸ್ ಮಾಡಿರಲ್ಲ, ನಾವೇ ಏನು ರಿಸಲ್ಟ್ ತಗೊಂಡಿರಲ್ಲ, ನೀನ್ ಯೂಸ್ ಮಾಡಿದ್ಯಾ ಅಂತಂದ್ರೆ ಅವ್ರ ಏನಂತಾರೆ ಗೊತ್ತಾ, ನಾನ್ ಯೂಸ್ ಮಾಡಿಲ್ಲಪ್ಪ, ನಮ್ ಮೇಡಮ್ ಎಲ್ಲ ಹೇಳಿದ್ರು, ಅವ್ರು ಹೇಳಿದ್ಕೆ ನಾನ್ ನಿಮ್ಗೆ ಹೇಳ್ತೀನಿ, ಏನಂತ ನನಗೆ ತಗ್ಲಾಕಕ್ ಬಂದೋಳೆ, ಏನಾರು ಹೆಚ್ಚು ಕಡಿಮೆ ಅಂದ್ರೆ ನನಗೆ ಆಗ್ಲಿ ಅಂತ ಫಸ್ಟ್ ನನಗೆ ಟ್ರಯಲ್ ಕೊಡಕ್ ಬಂದೋಳೆ ಅಂತ ಅವ್ರ ಮೈಂಡ್ ಸೆಟ್. ಯಾರು ಬರ್ತಾರೆ
ಯಾರು ಬರಲ್ಲ. ಸೊ ನಮ್ಮ ವಾಯ್ಸ್ ಟೋನ್ ಯಾವ ತರ ಇರ್ಬೇಕು ಅಂದ್ರೆ ಫಸ್ಟ್ ನಾವ್ ಯೂಸ್ ಮಾಡ್ಬೇಕು. ನಾವ್ ಯೂಸ್ ಮಾಡ್ದಾಗ್ಲೇ ನಮ್ಮ ಎಕ್ಸೈಟ್ಮೆಂಟ್, ನಮ್ಮ ಜೋಶ್ 90% ಹೈ ಆಗಿರುತ್ತೆ. ನಾನೇ ತಗೊಂಡಿದ್ದೀನಿ, ತೋರಿಸ್ಲಾ ಬನ್ನಿ, ನಾನೇ ನೋಡಿ, ಇಲ್ಲಿ ಮೊಬೈಲ್ ಅಲ್ಲಿ ವಿಡಿಯೋ ನೋಡಿ, ನಾನ್ ಹೆಂಗಾಗಿದ್ದೀನಿ, ನನ್ ರಿಪೋರ್ಟ್ಸ್ ನೋಡಿ, ಈ ತರ ಇತ್ತು ಪ್ರಾಬ್ಲಮ್, ಇದಕ್ಕೆ ತಗೊಂಡಿದ್ದೀನಿ ಅಂತ ಹೇಳಿದಾಗ ನಮ್ಮ ವಾಯ್ಸ್ ಟೋನ್ ಚೇಂಜ್. ಅವ್ರು ನಮ್ಮ ಅಪೋಸಿಟ್ ಇರೋರು ಕೂಡ ಹೌದಾ ಅಷ್ಟೊಳ್ಳೆ ರಿಸಲ್ಟ್ ಇದೆಯಾ ಅಂತ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇರುತ್ತೆ. ಅದ್ ಬಿಟ್ಬಿಟ್ಟು ನಾನೇನ್ ತಗೊಂಡಿಲ್ಲ, ಒಂದೇ ನಿಮಿಷ ನಮ್ ಸೀನಿಯರ್ ಇದಾರೆ, ಕಾಲ್ ಮಾಡಿ ಸ್ಪೀಕರ್ ಆನ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ಅಂದ್ರೆ ಮೈಂಡ್ ಸೆಟ್ ಔಟ್. ಅಯ್ಯ ನೀನೇ ತಗೊಂಡಿಲ್ಲ, ಫಸ್ಟ್ ನೀನ್ ತಗೋಗು, ಆಮೇಲೆ ನನಗೆ ಹೇಳಕ್ ಬಾ ಅಂತಾರ. ಅಲ್ಲಿ ನೆಗೆಟಿವ್ ಮೈಂಡ್ ಸೆಟ್ ಎಲ್ಲ ನಾವೇ ಕ್ರಿಯೇಟ್ ಮಾಡುವಂತದ್ದು, ಎಲ್ಲ ನಮ್ಮಲ್ಲಿದೆ. ಅವರ ಒಂದು ಮೈಂಡ್ ಅನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದು ನಮ್ಮಲ್ಲೇ ಇದೆ, ನೆಗೆಟಿವ್ ಮೈಂಡ್ ಸೆಟ್ ಮಾಡೋದು ನಮ್ಮಲ್ಲೇ ಇದೆ. ಸೊ ಫಸ್ಟ್ ನಾವು ಪಾಸಿಟಿವ್ ಆಗೋಣ, ನಾವ್ ಯೂಸರ್ ಆಗೋಣ, ನಾವು ರಿಸಲ್ಟ್ ನೋಡೋಣ, ಆಮೇಲೆ ನಾವು ಪಾಸಿಟಿವ್ ಆಗಿ ಅವ್ರನ್ನ ಕನ್ವರ್ಟ್ ಮಾಡ್ಬೋದು. ನಾವೇ ಯೂಸ್ ಮಾಡಿಲ್ಲ ನಮ್ ಪ್ರಾಡಕ್ಟ್ ಬಗ್ಗೆ, ನಾವೇ ರಿಸಲ್ಟ್ ನೋಡಿಲ್ಲ ಅಂದ್ರೆ ಅವ್ರಿಗೆ ನಾವೆಲ್ಲ ಹೇಳ್ತೀವಿ, ಫಸ್ಟ್ ನೀವ್ ಯೂಸರ್ ಆಗಿ, ನೀವು ಯೂಸ್ ಆಗಿ ರಿಸಲ್ಟ್ ನೋಡಿ. ನಮ್ ಸ್ಲೋಗನ್ ಇದೆ ಅಲ್ವಾ, ಯೂಸ್ ದಿ ಪ್ರಾಡಕ್ಟ್ ಗೆಟ್ ದಿ ರಿಸಲ್ಟ್ ದೆನ್ ಶೇರ್ ಇಟ್ ವಿತ್ ಪೀಪಲ್ ಅಂತ. ನಾವು ಫಸ್ಟ್ ಯೂಸರ್ ಆಗೋಣ, ರಿಸಲ್ಟ್ ನೋಡೋಣ, ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಕಾನ್ಫಿಡೆನ್ಸ್ ಹೈ ಬಂದಾಗ ನಾವು ಹೈ ಲೆವೆಲ್ ಗೆ ಹೈ ಜೋಶಲ್ಲಿ ನಾವು ಬೇರೆಯವ್ರಿಗೆ ಹೇಳಕ್ ಹೋಗ್ಬೋದು. ಸೊ ಅದ್ರ ಬಗ್ಗೆ ಫಸ್ಟ್ ನಾವು ಮಾತಾಡ್ಕೊಂಡು, ಅದಾದ್ಮೇಲೆ ನೆಕ್ಸ್ಟ್ ಪ್ರತಿಯೊಂದು ಟೆಸ್ಟಿಮೋನಿಯಲ್ ವಿಡಿಯೋಸ್ಗಳು, ರಿಸಲ್ಟ್ಸ್ಗಳು, ರಿಪೋರ್ಟ್ಸ್ಗಳು, ದೊಡ್ಡ ದೊಡ್ಡ ಕಂಪನಿಯ ಇವೆಂಟ್ಸ್ಗಳು, ಪ್ರೋಗ್ರಾಮ್ಸ್ ಗಳೆಲ್ಲ ಆಗಿದೆ ಅಲ್ವಾ, ಸೊ ಅದನ್ನ ನಮ್ಮ ಮೊಬೈಲ್ ಅಲ್ಲಿ ಸ್ಟೋರ್ ಮಾಡ್ಕೊಂಡಿಟ್ಕೊಳ್ಳೋ. ಫಸ್ಟ್ ಅದು ಇಂಪಾರ್ಟೆಂಟ್. ನಮ್ ಬಿಸ್ನೆಸ್ ಚೆನ್ನಾಗಿ ಹೋಗ್ಬೇಕು ಅಂದ್ರೆ ನಮ್ಗೆ ಮೇನ್ ರಿಸಲ್ಟ್ಸ್ ಬೇಕು ಅಲ್ವಾ. ನಮ್ಮಲ್ಲಿ ಎಷ್ಟೋ ಸಾಕಷ್ಟು ರಿಸಲ್ಟ್ಸ್ ಇರುವಂತದ್ ವಿಡಿಯೋಸ್ ಇದೆ, ಅದನ್ನ ತೋರಿಸಿ, ರಿಸಲ್ಟ್ ಬಂದಿರೋ ವಿಡಿಯೋಸ್ ತೋರಿಸಿ, ರಿಪೋರ್ಟ್ ಆಫ್ಟರ್ ಬಿಫೋರ್ ರಿಪೋರ್ಟ್ಸ್ ಗಳಿದೆ ಅಲ್ವಾ, ಅದನ್ನ ತೋರಿಸಿ, ಅದ್ರ ಬಗ್ಗೆ ಹೇಳಿ, ಅವರಿಗೆ ಅರ್ಥ ಮಾಡಿಸಿ, ಅವಾಗ ಅವ್ರು ನಂಬ್ತಾರೆ. ಯಾಕಂದ್ರೆ ನಾವು ಸ್ವಲ್ಪ ಫೇಕ್ ವಿಡಿಯೋ ತೋರ್ಸಲ್ಲ, ರಿಸಲ್ಟ್ ಬಂದಿರುವಂತ ವಿಡಿಯೋಸ್ ತೋರಿಸ್ತೀವಿ, ವಿತ್ ರಿಪೋರ್ಟ್ ತೋರಿಸ್ತೀವಿ. ಫಸ್ಟ್ ರಿಪೋರ್ಟ್ ಬರಕ್ಕಿಂತ ಮುಂಚೆ ನಿಮ್ ಡಾಕ್ಟರ್ ಹತ್ರ ತೋರಿಸಿ, ಪ್ರಾಡಕ್ಟ್ ತಗೊಳಕ್ಕಿಂತ ಮುಂಚೆ ಪ್ರಾಡಕ್ಟ್ ತಗೊಂಡ್ಮೇಲೆ ನಮ್ ಡಾಕ್ಟರ್ ಹತ್ರ ಬನ್ನಿ ಅಂತ ಏನಾರು ಹೇಳ್ತೀವ? ಸೇಮ್ ಡಾಕ್ಟರ್, ಸೇಮ್ ಕ್ಲಿನಿಕ್, ಸೇಮ್ ಅದೇ ಅಡ್ರೆಸ್ ಇರುವಂತ ರಿಪೋರ್ಟ್ಸ್ ಗಳು ನಮಗ್ ಕೊಡ್ತಾರೆ. ಸೊ ಅದು ಅವ್ರಿಗೆ ಕನ್ಫರ್ಮೇಶನ್ ಆಗುತ್ತೆ. ಸೊ ಅದನ್ನ ಫಸ್ಟ್ ನಾವ್ ಇಟ್ಕೊಳ್ಳೋಣ. ಇಲ್ಲ ಅವ್ರು ಏನೋ ಒಂದ್ ಹೇಳ್ತಾರೆ, ನನ್ ಶುಗರ್ ಇದೆಯಪ್ಪ, ಶುಗರ್ ರಿಸಲ್ಟ್ ಬರುತ್ತಾ, ಬಂದಿರಿ ಯಾವ ತರ ರಿಸಲ್ಟ್ ತೋರ್ಸು ನೋಡೋಣ ಅಂತಾರೆ. ರಿಸಲ್ಟ್ ಇರಿ ಒಂದ್ ನಿಮಿಷ ಅಂತ ಅವ್ರ ಮುಂದೆನೆ ಅವ್ರ ಸೀನಿಯರ್ ಕಾಲ್ ಮಾಡೋದು. ಅವ್ರ ಕೆಲವ್ರು ಫೋನ್ ರಿಸೀವೇ ಮಾಡಲ್ಲ. ಇನ್ ಕೆಲವರು ರಿಸಲ್ಟ್ ಇದೆಯಾ ಅಂದ್ರೆ ನನ್ನ ಹತ್ರನೂ ಇಲ್ಲ, ಇನ್ನೊಬ್ರು ಕೇಳಿ ಹೇಳ್ತೀನಿ. ಅವ್ರು ಕಳ್ಸಿ ನಾನ್ ತೋರ್ಸೋಷ್ಟ್ರಲ್ಲಿ ಆಲ್ರೆಡಿ ಟೈಮ್ ಆಯ್ತದ ನಡಿಯವ ಅಂತಾರೆ ಅಲ್ವಾ. ಸೊ ಅದನ್ನೆಲ್ಲ ಮಾಡ್ಕೊಳ್ಬಾರ್ದು. ನಾವು ಪ್ರಿಪೇರ್ ಆಗಿರ್ಬೇಕು. ಒಂದ್ ಕಡೆ ಹೋಗ್ತೀವಿ ಅಂದಾಗ ರಿಸಲ್ಟ್ಸ್ ನಮ್ಮ ಹತ್ರ ರೆಡಿ ಇರ್ಬೇಕು. ಇದನ್ನೆಲ್ಲ ನಾವು ಚೇಂಜಸ್ ಮಾಡ್ಕೊಳ್ಬೇಕು. ಫಸ್ಟ್ ರಿಸಲ್ಟ್ ನಮ್ಮ ಹತ್ರ ಇದ್ರೆ ಧೈರ್ಯವಾಗಿ ಅಲ್ಲಿ ತೋರ್ಸಲ್ಲ, ಎಸ್ ನೋಡಿ ಇಲ್ಲಿ ಅಂತ ತೋರಿಸ್ಬೋದು. ಸ್ಪಾಟ್ ಅಲ್ಲಿ ಅವ್ರಿಗೆ ಕ್ಲಾರಿಟಿ ಕೊಡ್ಬೇಕು. ಅದಕ್ಕಿಂತ ಹೆಚ್ಚಾಗಿ BOP ಕಡೆ ಜಾಸ್ತಿ ಗಮನ ಕೊಡಿ. ಪ್ರತಿ ವಾರದ BOPಗೆ ಹೊಸ ವ್ಯಕ್ತಿಗಳ BOP ಯಾಕೆ ಮಾಡ್ತಾರೆ? ನ್ಯೂ ಪ್ರಾಸ್ಪೆಕ್ಟ್ಸ್, ನ್ಯೂ ಅಸೋಸಿಯೇಟ್ಸ್ ನ ಕೂರಿಸ್ಕೊಳ್ಳಿ ಅಂತ. ಈ ವಾರ ನಾನು ಹೋಗಿದ್ದೀನಿ, ಮುಂದಿನ ವಾರಾನು ನಾನೇ ಹೋಗ್ತೀನಿ, ಆದ್ರೂ ಆಚೆ ವಾರನು ನಾನೇ BOP ಯಾಕೆ ಮಾಡೋಣ, ಸುಮ್ನೆ ವೇಸ್ಟ್ ದುಡ್ಡು ಕಟ್ಕೊಂಡು. BOP ಮಾಡ್ತಾರೆ ಅಂದ್ರೆ ಹಾಲ್ ಸುಮ್ನೆ ಬರಲ್ಲ, ಎಬ್ರು ಫೀಸ್ ಕಟ್ಟೆ BOP ನ ಮಾಡ್ತಾರೆ. ಸೇಮ್ ಅದೇ ಹೆಲ್ತ್, ಅದೇ ಪ್ರಾಡಕ್ಟ್, ಅದೇ ಬಿಸ್ನೆಸ್, ಅದನ್ನೇ ನೀವು ಹೋಗಿ ಕೇಳ್ಕೊಂಡ್ ಬಂದ್ರೆ ನೀವೇನ್ ಅಚೀವ್ಮೆಂಟ್ ಆಗ್ತೀರಾ? ನೀವೇನ್ ಸಕ್ಸಸ್ ಮಾಡ್ತೀರಾ? ನೀವು ಸಕ್ಸಸ್ ಆಗ್ಬೇಕಾ? ನ್ಯೂ ಪ್ರಾಸ್ಪೆಕ್ಟ್ಸ್ ಗಳನ್ನ, ಹೊಸ ವ್ಯಕ್ತಿಗಳನ್ನ ಅಲ್ಲಿ ಕೂರ್ಸಿ, ನೀವೇನ್ ಕಲಿತ್ರಿ ಅದನ್ನ ಅವ್ರಿಗೆ ಕಲ್ಸಿ. ಕಲಿಸಿರಿ ಗಳಿಸಿರಿ ಅಂತಿದೆ. ನೀವ್ ಕಲಿತ್ರಿ, ಅವ್ರಿಗೆ ಕಲ್ಸಲ್ಲ, ನೀವ್ ಗಳಿಸಲ್ಲ ಅಲ್ವಾ. ಸೊ ಹಾಗೆ ಫಸ್ಟ್ ನೀವ್ ಕಲೀರಿ, ಅವ್ರನ್ನ ಕಲ್ಸಿ, ಆಮೇಲೆ ನೀವು ಗಳಿಸ್ತೀರಾ, ಅವ್ರಿಗೂ ಗಳಿಸ್ತೀರಾ, ಅವ್ರು ಗಳಿಸ್ತಾರೆ ಅಲ್ವಾ. ಸೊ ಹಾಗೆ BOP ಕಡೆ ಜಾಸ್ತಿ ಒತ್ತು ಕೊಡಿ. ಇವತ್ ನಾನ್ ಬರ್ತೀನಿ, ನೆಕ್ಸ್ಟ್ ವೀಕ್ ನಾನ್ ಇಬ್ರನ್ನ ಕರ್ಕೊಂಡ್ ಬರ್ತೀನಿ, ಅವ್ರಿಬ್ರು ಅದ್ರ ನೆಕ್ಸ್ಟ್ ವೀಕ್ ಇಬ್ರನ್ನ 4 ಜನ ಕರ್ಕೊಂಡ್ ಬರ್ತಾರೆ. ಇದು ಡುಪ್ಲಿಕೇಶನ್ ಆಗುತ್ತೆ. BOP ಮಾಡೋದೇ ಡುಪ್ಲಿಕೇಶನ್ ಮಾಡೋದಕ್ಕೆ. ನಾವೇ ಹೋಗಲ್ಲ, ಬೇರೆಯವ್ರನ್ನ ಕರ್ಕೊಂಡ್ ಹೋಗಲ್ಲ. ನೀನ್ 1 ವರ್ಷ ಆದ್ರೂ ಹಿಂಗೆ ಇರ್ತೀಯ. ಯಾಕೆ? ಕೆಲವರು ಸಕ್ಸಸ್, ಕೆಲವರು ಡೈಮಂಡ್ ಆಗಿದ್ದಾರೆ, ಡಬಲ್ ಡೈಮಂಡ್ ಆಗಿದ್ದಾರೆ, ರೂಬಿ ಡೈಮಂಡ್ ಆಗಿದ್ದಾರೆ, 6th ರ್ಯಾಂಕ್, 7th ರ್ಯಾಂಕ್, 8th ರ್ಯಾಂಕ್ ಬಂದಿದ್ 1 ವರ್ಷಕ್ಕೆ ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಇನ್ನ ಕೆಲವರು ಬಂದ್ 1 ವರ್ಷ ಆದ್ರೂ ಅದೇ 2nd ರ್ಯಾಂಕ್, ಅದೇ 3rd ರ್ಯಾಂಕ್ ಅಲ್ಲಿ ಇದ್ದಾರೆ. ಯಾಕೆ? ಸೊ ಡುಪ್ಲಿಕೇಶನ್ ಮಾಡ್ಕೊಂಡ್ರು. ಪ್ರತಿ ವಾರದ BOPಗೆ ಹೊಸ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ಕೂರಿಸಿದ್ರು, ಅದ್ರ ಬಗ್ಗೆ ಅರ್ಥ ಮಾಡಿಸಿದ್ರು, ಒಳ್ಳೆ ಬಿಸ್ನೆಸ್ ಆಯ್ತು, ಒಳ್ಳೆ ಟಾಪ್ ಅಲ್ಲಿ ಬೆಳೆದ್ರು. ಇನ್ ಕೆಲವರು ವಾರ ಆದ್ರೆ ಈ ವಾರನೂ ಅವರೇ, ಮುಂದಿನ ವಾರ ಆದ್ರೂ ಅವರೇ ಅಂದ್ರೆ ಅವ್ರು ಎಲ್ಲಿ ಬೆಳಿತಾರೆ? ಅಯ್ಯೋ 1 ವರ್ಷ ಆದ್ರೂ ಇವ್ರು ಬೆಳೆದಿಲ್ಲ ಅಂದ್ರೆ ನಾನೆಲ್ಲಿ ಬೆಳಿತೀನಿ ಅಂತ ನೆಗೆಟಿವ್ ನ ನಾವೇ ಪಾಸ್ ಮಾಡ್ತೀವಿ. ಆದಷ್ಟು BOP ಗಳಿಗೆ ಒತ್ತು ಕೊಡಿ. ಎಷ್ಟು BOPಗೆ ಹೊಸ ವ್ಯಕ್ತಿಗಳನ್ನ ನಾವು ಕೂರಿಸ್ತೀವಿ, ಅಷ್ಟು ಬಿಸ್ನೆಸ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಇಷ್ಟೆಲ್ಲದಕ್ಕೂ ಕಾರಣ ಮೇನ್ ಲೀಸ್ಟ್. ನಾವು ಯಾವಾಗ ನಮ್ಮದು ಲೀಸ್ಟ್ ರೆಡಿ ಇರುತ್ತೋ, ಐ ಆಮ್ ದಿ ಬೆಸ್ಟ್, ಐ ಕ್ಯಾನ್ ಡೂ ಇಟ್, ಗಾಡ್ ಈಸ್ ಆಲ್ವೇಸ್ ವಿತ್ ಮೀ, ಐ ಕ್ಯಾನ್ ವಿನ್ನರ್, ಟುಡೇ ಇಸ್ ಮೈ ಡೇ ಅಂತ ಹೇಳಿ ಜೋಶಲ್ಲಿ ಹೋಗ್ಬೋದು. ನನ್ನ ಹತ್ರ ಲಿಸ್ಟ್ ಇರುತ್ತಲ್ಲ, ಟುಡೇ ಇಸ್ ಮೈ ಡೇ ಅಂತೀವಿ ಯಾವಾಗ? ಲಿಸ್ಟ್ ಇದ್ದಾಗ. ಲಿಸ್ಟ್ ಇಲ್ಲ ಅಂದ್ರೆ ನನ್ ದಿನಾನೇ ಅಲ್ಲ. ಅವತ್ತೊಂದ್ ದಿನ ಎಲ್ಲಿ ಹೋಗೋಣ ಅನ್ನೋ ಪ್ಲಾನ್ ಇಲ್ಲ, ಯಾರ ಜೊತೆ ಮಾತಾಡೋಣ ಅನ್ನೋ ಪ್ಲಾನ್ ಇಲ್ಲ, ಎಲ್ಲಿ ಮೀಟ್ ಮಾಡೋಣ ಅನ್ನೋ ಪ್ಲಾನ್ ಇಲ್ಲ ಅಂದ್ರೆ ಎಲ್ಲಾಗುತ್ತೆ ನನ್ ಸಕ್ಸಸ್ ಅಲ್ವಾ. ಸೊ ಹಾಗಾಗಿ ಇದನ್ನೆಲ್ಲ ಅಳವಡಿಸ್ಕೊಳ್ಳಿ. ಫಸ್ಟ್ ಲೀಸ್ಟ್ ರೆಡಿ ಮಾಡಿ, ನಾಳೆಯಿಂದ ಫೀಲ್ಡ್ಗೆ ಹೋಗ್ಬಹುದು. ಲೀಸ್ಟೇ ಇಲ್ಲ ಅಂದ್ರೆ
ಫೀಲ್ಡ್ ಇಲ್ಲ, ಫೀಲ್ಡ್ ಇಲ್ಲ ಅಂದ್ರೆ ಸಕ್ಸಸ್ ಇಲ್ಲ, ಸಕ್ಸಸ್ ಇಲ್ಲ ಅಂದ್ರೆ ಇನ್ಕಮ್ ಇಲ್ಲ, ಇನ್ಕಮ್ ಇಲ್ಲ ಅಂದ್ರೆ ಅದೇ ಮನೆ, ಅದೇ ಕಿಚನ್, ಅದೇ ಅಡಿಗೆ, ಅದೇ ಪಾತ್ರೆ ತೊಳಿ, ಆರಾಮಾಗಿ ಮನೇಲಿ ರೆಸ್ಟ್ ಮಾಡು. ಸೊ ಇದು ನಮ್ಮ ಫ್ಯೂಚರ್ ಕಣ್ಣು ಮುಂದೆ ಬಂದ್ಬಿಡುತ್ತೆ. ನಮ್ ಫ್ಯೂಚರ್ ಕಣ್ಣು ಮುಂದೆ ಬರುತ್ತೆ, ಇದೇ ನಮ್ ಫ್ಯೂಚರ್. ಅದೇ ನೀವು ಲೀಸ್ಟ್ ಅನ್ನ ರೆಡಿ ಮಾಡ್ಕೋತೀರಾ, ನಮ್ ಫ್ಯೂಚರ್ ದೊಡ್ಡ ದೊಡ್ಡ ಅಚೀವ್ಮೆಂಟ್ ಕಡೆ ನಮ್ ಫ್ಯೂಚರ್ ಕಾಣುತ್ತೆ. ಸೊ ಆದಷ್ಟು ಲೀಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳಿ. ಈ ಒಂದು ಬಿಸ್ನೆಸ್ ಅಲ್ಲಿ ನೀವು ಸಕ್ಸಸ್ ಆಗ್ಬೇಕು, ಈ ಒಂದು ಬಿಸ್ನೆಸ್ ಅಲ್ಲಿ ನಿಮ್ ಅಚೀವ್ಮೆಂಟ್ ಆಗ್ಬೇಕು, ನಾನು ಏನೋ ಒಂದ್ ಸಾಧನೆ ಮಾಡ್ಬೇಕು ಅಂತ ನಿಮ್ಮಲ್ಲಿದ್ರೆ ಫಸ್ಟ್ ಲೀಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳಿ. ನಾಳೆಯಿಂದ ವರ್ಕ್ ಹೋಗಿ 100% ಸಕ್ಸಸ್ ನಿಮ್ ಕಣ್ ಮುಂದೆ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನನ್ನ ಮಾತನ್ನ ಮುಗಿಸಕ್ಕಿಂತ ಮುಂಚೆ ಎಲ್ರಿಗೂ ಹೇಳಿದ್ದೆ ಒಂದು ಗುಡ್ ನ್ಯೂಸ್ ಅಂತ.